ಬೆಳಿಗ್ಗೆ ಲೇಟಾಗಿ ಎದ್ದವನೇ ತಿಂಡಿ ಸ್ನಾನ ಅಂತ ಮುಗಿಸಿದಾಗ 11 ಗಂಟೆ ಆಗಿತ್ತು. ಇನ್ನು ಮುಕ್ಕಾಲು ದಿನ ಹೇಗೆ ಕಳೆಯೋದು, ಇಷ್ಟಕ್ಕೆ ಬೋರ್ ಆಗ್ತಿದೆ ಅಂದವನೇ ಸ್ವಲ್ಪ ಹೊತ್ತು ಟಿವಿ ಫೋನ್ ನೋಡಿದರೂ ಅವನಿಗೆ ಬೇಜಾರು ಕಡಿಮೆಯಾಗಲಿಲ್ಲ. ಭಕ್ತಿ ತನ್ನ ಪಾಡಿಗೆ ತಾನು ಇರುತ್ತಿದ್ದಳು. ಅವನ ಬೇಜಾರು, ಅವನ ತೊಳಲಾಟವನ್ನು ಗಮನಿಸಲಿಲ್ಲ. ಟೆರೆಸ್ ಮೇಲೆ ಬಂದು ಫ್ರೆಂಡ್ಸ್ಗೆ ಫೋನ್ ಮಾಡಿ, ಲೋ ಇಲ್ಲಿಗೆ ಬಂದ್ರು, ನನಗೆ ಬೋರ್ ಆಗ್ತಿದೆ, ಎಲ್ಲ ಎಲ್ಲಿಗಾದರೂ ಹೊರಗಡೆ ಹೋಗೋಣ ಬನ್ನಿ ಎಂದಾಗ, ಲೋ ಮಗ, ಇವಾಗ ಮೊದಲಿನ ಥರ ನೀನು ಸುತ್ತೋಕೆ ಆಗುತ್ತಾ? ನಿಂಗೆ ಬೋರ್ ಆದರೆ ಅಲ್ಲಿ ಭಕ್ತಿ ಇದ್ದಾಳೆ, ಅವಳ ಜೊತೆನೇ ಹೋಗಿ ಬಾರೋ. ನಾವು ಬಂದರೆ ಸುಮ್ಮನೆ ಅವರ ಮನೆಯವರಿಗೆ ಡೌಟ್ ಬರುತ್ತೆ ನಿಮ್ಮಿಬ್ಬರ ಮೇಲೆ ಅಲ್ವಾ, ಅವಳ ಜೊತೆಗೆ ಹೋಗು, ಏನೂ ಆಗಲ್ಲ ಅಂತ ಹೇಳಿದಾಗ ಅವನಿಗೂ ಸರಿ ಅನಿಸಿ ಓಕೆ ಅಂದಿದ್ದ. ಕೆಳಗೆ ರೂಮ್ಗೆ ಬಂದವನೇ ಭಕ್ತಿ ಬಳಿ ರೆಡಿಯಾಗು, ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರೋಣ ಅಂದಾಗ, ನಾನಾ ಅಂದಿದ್ದಳು. ನೀನು ಬರದೆ ಇನ್ಯಾರು ಬರ್ತಾರೆ, ರೆಡಿಯಾಗು ಅಂದವನೇ ಶರ್ಟ್ ಬದಲಿಸಿ ಅವನು ರೆಡಿಯಾಗಿ ಹೊರಗಡೆ ಹಾಲ್ನಲ್ಲಿ ಫೋನ್ ಹಿಡಿದು ಕಾಯುತ್ತಾ ಕುಳಿತ. ಆಕಾಶ ನೀಲಿ ಬಣ್ಣದ ಸೀರೆ ಹುಟ್ಟು ಕೂದಲನ್ನು 2 ಕಡೆಯಿಂದ ಸ್ವಲ್ಪ ಹಿಡಿದು ಕ್ಲಿಪ್ಪಿಂದ ಬಂಧಿಸಿ ಉದ್ದ ಕೇಶವನ್ನು ಗಾಳಿಗೆ ಆರಲು ಬಿಟ್ಟು ಹೊರಗಡೆ ಬಂದವಳನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ನಿಂತ. ಹಾಗೆ ನೋಡುತ್ತಾ ನಿಂತವನನ್ನು ಆರ್ಯ ಅಂದಾಗ, ಹಾ ಹೋಗೋಣವಾ ಅಂದನು. ಅಂತ ಹೇಳಿ ಅವರ ಅಮ್ಮನಿಗೆ ಹೇಳಿ ಹೊರಟರು. ಎಲ್ಲಿಗೆ ಹೋಗ್ತಿದ್ದೀವಿ ಅಂದವಳಿಗೆ, ಮೂವಿಗೆ ಬುಕ್ ಮಾಡಿದ್ದೀನಿ, ಹೋಗಬೇಕು, ಬಟ್ ಶುರು ಆಗೋಕೆ ಇನ್ನೂ ಟೈಮ್ ಇದೆ, ಅಷ್ಟರಲ್ಲಿ ಎಲ್ಲಿಗಾದರೂ ಹೋಗಿ ಬರೋಣ ಅಂದಾಗ, ದೇವಸ್ಥಾನ ಅಂದಳು. ಮಿರರ್ನಲ್ಲಿ ಅವಳ ಮುಖ ನೋಡಿದವನೇ ವಿನಾಯಕ ದೇವಸ್ಥಾನದ ಕಡೆ ಗಾಡಿ ತಿರುಗಿಸಿದ. ಬೈಕ್ನಿಂದ ಇಳಿದು ಗಾಡಿ ನಿಲ್ಲಿಸಿ ಗೇಟ್ ಹತ್ತಿರ ಇದ್ದಾಗ ಒಳಗಡೆ ನಡೆದರು. ಕೆಳಗಡೆ ಸುತ್ತ ಪಾರ್ಕ್, ಅಲ್ಲಲ್ಲಿ ಕಲ್ಲು ಬೆಂಚ್ಗಳಿದ್ದವು. ಸ್ವಲ್ಪ ಮೆಟ್ಟಿಲು ಹತ್ತಿ ಹೋದರೆ ಅಲ್ಲಿ ವಿನಾಯಕನ ಸನ್ನಿಧಿ. ನಿಧಾನಕ್ಕೆ ಮೆಟ್ಟಿಲು ಹತ್ತುತ್ತಿದ್ದ ಭಕ್ತಿಗೆ ಅಂದು ಇಬ್ಬರು ಇಲ್ಲಿ ಜಗಳ ಆಡಿದ್ದು ನೆನಪಾಗಿತ್ತು. ಅದೇ ಕೊನೆ ಇವನೊಡನೆ ಈ ದೇವಸ್ಥಾನಕ್ಕೆ ಬಂದಿದ್ದು, ಮತ್ತೆ ಬರ್ತಾ ಇರೋದೇ ಇವಾಗ ಅಂತ ಅವಳು ಅಂದುಕೊಳ್ಳುವಾಗ, ಇವತ್ತು ಅಷ್ಟೊಂದು ಜನ ಕಾಣ್ತಿಲ್ಲ ಅಂದವನಿಗೆ, ಸಂಕಷ್ಟಿಯಲ್ಲಿ ತುಂಬ ಜನ ಇರ್ತಾರೆ ಎಂದಳು. ಅನ್ನುತ್ತಾ ಇನ್ನೇನು ದೇವಸ್ಥಾನ ಒಳಗಡೆ ಹೋಗಬೇಕು. ಆಗ ಅವರಿಗೆ ಎದುರಿಗೆ ಸಿಕ್ಕಿದ್ದು ಲಲಿತಾ ಹಾಗೂ ಮಹಾದೇವ್. ಅವರನ್ನು ನೋಡಿದವಳೆ ಬೆಚ್ಚಿ ನಿಂತಳು. ಆರ್ಯನಿಗೆ ಅವರು ಯಾರೆಂದು ಗೊತ್ತಿರದ ಕಾರಣ ಯಾಕೆ ಅಲ್ಲಿ ನಿಂತೆ ಅಂತ ಸ್ವಲ್ಪ ಮುಂದೆ ಹೋಗಿ ಕರೆದಾಗ, ಅನಿಷ್ಟದವಳೆ, ನಿನ್ನ ಮುಖ ತೋರಿಸ್ಬಿಟ್ಯಾ, ಇನ್ನೂ ಏನೇನು ಕಾದಿದೆಯೋ ಪಾಪಿ, ನನ್ನ ಮಗ ಸತ್ತು ಸರಿಯಾಗಿ 3 ವರ್ಷ ಆಗಿಲ್ಲ, ಇನ್ನೊಂದು ಮದುವೆ ಮಾಡ್ಕೊಂಡಿದ್ದೀಯಾ, ಇಷ್ಟೇ ಕಣೆ ನಿನ್ನ ಪ್ರೀತಿ. ಅವನ ಶ್ರೀಮಂತಿಕೆನ, ಅವನ ಹತ್ರ ಇದ್ದ ದುಡ್ಡನ್ನು ಅಷ್ಟೇ ನೀನು ಪ್ರೀತಿಸಿದ್ದು. ಆದರೆ ನನ್ನ ಮಗ ನಿನ್ನಿಂದಾಗಿ ತನ್ನ ಜೀವನೇ ಕಳ್ಕೊಂಡ. ನೀನು ಅವನ ನೆನಪು ಇಲ್ದಂಗೆ ಅದೆಷ್ಟು ಆರಾಮಾಗಿ ಇದೆಯಾ ನೋಡು, ದರಿದ್ರ, ಅನಿಷ್ಟ, ಪೀಡೆ, ಛೀ ಅಂತ ಬೈಯುವಾಗ ಅವರು ಕರ್ಣ ತಂದೆ ತಾಯಿ ಎಂದು ಅರ್ಥ ಮಾಡಿಕೊಂಡ ಆರ್ಯ ಅವರ ಬೈಗುಳ ಇವನಿಗೆ ಕೋಪ ತರಿಸಿತ್ತು. ಶಟಪ್, ಬಾಯಿ ಬಂದಾಗೆ ಮಾತಾಡಬೇಡಿ, ಇದು ದೇವಸ್ಥಾನ, ನಿಮ್ಮ ಬಾಯಿನ ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಇನ್ನೊಂದೇ ಒಂದು ಮಾತು ಬಾಯಿಂದ ಹೊರಗೆ ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿಮ್ಮ ಮಗನ ಆಯಸ್ಸು ಮುಗಿದ್ರೆ ಅದಕ್ಕೆ ಯಾರೇನು ಮಾಡೋಕೆ ಆಗುತ್ತೆ, ಸುಮ್ಮನೆ ಅವಳಿಗೆ ಅನ್ಬೇಡಿ. ಇವಾಗ ಅವಳು ನನ್ನ ಹೆಂಡತಿ, ಅವಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಇನ್ನೊಂದು ಸಲ ಯೋಚಿಸಿ ಮಾತಾಡಿ ಅಂದವನಿಗೆ, ನೀನೇನಾ ಇವಳನ್ನು ಕಟ್ಟಿಕೊಂಡಿರೋನು, ಹುಷಾರಾಗಿರು, ನಿನ್ನನ್ನು ಅವಳ ಅನಿಷ್ಟದ ಕಾಲಿಂದ ಅದು ಯಾವಾಗ ಸ್ಮಶಾನ ಬಾಗಿಲಿಗೆ ಕಳಿಸ್ತಾಳೋ ಅಂದವರಿಗೆ, ಸುಮ್ಮನೆ ಇದ್ದರೆ ಸರಿ, ಇಲ್ಲ ಅಂದರೆ ದೊಡ್ಡವರು ಅಂತಾನು ನೋಡಲ್ಲ, ಹುಷಾರ್, ಬಾಯಿ ಬಂದಂಗೆ ಮಾತಾಡಿದರೆ ಅಷ್ಟೇ, ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತಾಡಿದ್ರೂ ಪರಿಣಾಮ ನೆಟ್ಟಾಗಿರಲ್ಲ ಅಂತ ನುಡಿದವನ ಕೋಪ ಕಂಡು ಬೆಚ್ಚಿದರು ಲಲಿತಾ. ಅವರಿಗೆ ಕರ್ಣನ ತಾಳ್ಮೆ ಗೊತ್ತಿತ್ತೇ ವಿನಃ ಕೋಪದ ಬಗ್ಗೆ ತಿಳಿದಿರಲಿಲ್ಲ. ಆರ್ಯನನ್ನು ನೋಡುತ್ತಾ ಮಾತನಾಡಲು ಬಾಯಿ ತೆರೆದವರಿಗೆ, ಲಲಿತಾ ಬಾಯಿ ಮುಚ್ಚು ಸಾಕು, ಇದು ದೇವಸ್ಥಾನ, ಇಲ್ಲಿ ಹೀಗೆಲ್ಲ ಮಾತಾಡಬಾರ್ದು. ಅಲ್ಲದೆ ಹೊಸದಾಗಿ ಮದುವೆಯಾಗಿದ್ದಾರೆ, ಅವರಿಗೆ ಒಳ್ಳೆಯದು ಬಯಸು ಸಾಕು, ಅದು ಬಿಟ್ಟು ಕೆಟ್ಟದ್ದು ಬಯಸಬೇಡ. ಏನು ಮಾಡದೆ ನಮ್ಮ ಮಗನ ಕಳ್ಕೊಂಡಿದ್ದೀವಿ, ಇನ್ನು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಿ ನಾವು ಏನು ಪಡ್ಕೊಳ್ತೀವಿ, ಬಾ ಹೋಗೋಣ ಅಂತ ಹೆಂಡತಿಯ ಕೈ ಹಿಡಿದು ಕರ್ಕೊಂಡು ಹೋದರು. ಅಲ್ಲಿದ್ದವರೆಲ್ಲ ಇವರನ್ನೇ ನೋಡುತ್ತಿದ್ದರು. ಅವರ ಮಾತುಗಳಿಂದ ಕಣ್ಣೀರು ಸುರಿಸುತ್ತಾ ನಿಂತವಳನ್ನು ಸೈಡಿಗೆ ಕರೆದುಕೊಂಡು ಬಂದವನೇ, ಅವರ ಎದುರಿಗೆ ಅಳುತ್ತಾ ನಿಂತರೆ ಅವರು ಜಾಸ್ತಿ ಮಾತಾಡ್ತಾರೆ, ಅದನ್ನು ಬಿಟ್ಟು ತಿರುಗಿಸಿ ಮಾತಾಡೋದು ಕಲ್ತ್ಕೊ ಅಂದವನೇ ಅವಳ ಕಣ್ಣೀರು ಒರೆಸಿದ. ಅವನನ್ನು ನೋಡಿದವಳಿಗೆ ಎದೆಯಲ್ಲಿ ಭಯ ಶುರುವಾಗಿತ್ತು. ಲಲಿತ ಹೇಳಿದ ಮಾತುಗಳು ಅವಳಿಗೆ ಕಾದ ಕಬ್ಬಿಣದ ಸೀಸದಂತೆ ಕಿವಿಗೆ ಬಿದ್ದಿದ್ದವು. ನನ್ನಿಂದ ಆರ್ಯನಿಗೆ ಏನಾದರೂ ಅಪಾಯ ಆದರೆ ಮುಂದೆ ಯೋಚಿಸೋಕ್ಕೂ ಆಗಲಿಲ್ಲ. ಅವಳಿಗೆ ದುಃಖ ಹುಮ್ಮಳಿಸಿ ಬಂದಿತು. ಅಳುತ್ತಲೇ ಮನೆಗೆ ಹೋಗೋಣವಾ ಅಂದವಳಿಗೆ, ಈಗಲೇ ವಾಪಸ್ ಹೋದರೆ ಮನೆಯವರಿಗೆ ಡೌಟ್ ಬರುತ್ತೆ, ಸ್ವಲ್ಪ ಹೊತ್ತು ಕೂತ್ಕೋ, ರಿಲ್ಯಾಕ್ಸ್ ಆಗು, ಆಮೇಲೆ ನೋಡೋಣ ಅಂತ ಹೇಳಿದಾಗ ಅವಳಿಗೂ ಸರಿ ಅನಿಸಿತು. ಅಲ್ಲಿದ್ದ ಕಲ್ಲು ಬೆಂಚಿನ ಮೇಲೆ ಇಬ್ಬರು ಕುಳಿತರು. ಅವಳಿಗೆ ಇವನ ಯೋಚನೆ, ಇವನಿಗೆ ಅವಳ ಬಗ್ಗೆ ಯೋಚನೆ. ಅವಳನ್ನು ಸ್ವಲ್ಪ ಸಮಾಧಾನಿಸಿ ಮೂವಿಗೆ ಕರೆದುಕೊಂಡು ಹೋಗಿದ್ದ. ಅವಳಿಗೆ ಮೂವಿ ನೋಡಲು ಇಂಟ್ರೆಸ್ಟ್ ಇಲ್ಲದಿದ್ದು ಕಂಡರೂ ಏನು ಮಾತನಾಡದೆ ಸುಮ್ಮನೆ ನೋಡುತ್ತಾ ಕುಳಿತಿದ್ದ ಆರ್ಯ.
ಊಟಕ್ಕೆ ಮನೆಗೆ ಹೋದವರು ಊಟ ಮಾಡಿ ಸ್ವಲ್ಪ ಹೊತ್ತು ವಾಕ್ ಮಾಡಲು ಹೇಳಿ ಟೆರೆಸ್ ಮೇಲೆ ಬಂದು ನಿಂತಿದ್ದ ಆರ್ಯನಿಗೆ ಇಂದಿನ ಘಟನೆಯೇ ತಲೆಯಲ್ಲಿ ಕೊರೆಯುತ್ತಿತ್ತು. ಅವರು ಆಡಿದ ಮಾತುಗಳು ಅವನಿಗೆ ಹೆಚ್ಚಿನ ನೋವು ಮಾಡುತ್ತಿದ್ದವು. ಅವಳನ್ನು ನೆನೆದವನಿಗೆ ನನಗೆ ಇಷ್ಟು ನೋವಾಗ್ತಿದೆ, ಇನ್ನು ಅವಳು ಅದೇಗೆ ಸಹಿಸ್ತಾಳೆ ಅಂತ ಯೋಚಿಸಿದವನೇ ಇನ್ಮೇಲೆ ನನ್ನಿಂದ ಅವಳಿಗೆ ಸಣ್ಣ ನೋವು ಆಗಲೇಬಾರದು. ಅವಳನ್ನು ತನ್ನ ಹೆಂಡತಿ ಅಂತ ಒಪ್ಪಿಕೊಂಡು ಚೆನ್ನಾಗಿ ನೋಡ್ಕೊಬೇಕು ಅಂತ ಅನಿಸಿತು. ಆದರೆ ಅವಳು ನನ್ನ ಬಗ್ಗೆ ಏನು ಯೋಚಿಸಬಹುದು? ಅವಳು ಏನಾದರೂ ಅಂದುಕೊಳ್ಳಲಿ. ನೀನು ನಿನ್ನ ಕರ್ತವ್ಯ ಮಾಡು. ಅವಳ ಖುಷಿ, ಅವಳ ಗೌರವ, ಅವಳ ನೆಮ್ಮದಿ ನಿನ್ನ ಕೈಯಲ್ಲಿ ಇದೆ ಆರ್ಯ, ಮರಿಬೇಡ ಅಂತ ಅವನ ಮನಸ್ಸು ಎಚ್ಚರಿಸಿದಾಗ ಅವನಿಗೆ ಅದು ಸರಿ ಅನಿಸಿತು. ತಲೆನೋವಿನ ನೆಪ ಹೇಳಿ ಬೇಗ ಮಲಗಿದ್ದಳು ಭಕ್ತಿ. ರೂಮ್ಗೆ ಬಂದವನೇ ಬಾಗಿಲು ಹಾಕಿ ಫ್ಯಾನ್ ಆನ್ ಮಾಡಿ ಕಿಟಕಿ ತೆಗೆದು ಅವಳಿಗೆ ಬೆಡ್ಶೀಟ್ ಒದಿಸಿದವನೇ ಅವನ ಜಾಗಕ್ಕೆ ಹೋಗಿ ಮಲಗಿದ್ದ. ಮಲಗುವಾಗ ಅವಳ ಮುಖವನ್ನು ನೋಡುವುದು ಮರೆಯಲಿಲ್ಲ. ಅವನು ಮಲಗುವ ದಿಕ್ಕಿಗೆ ಮುಖ ಮಾಡಿ ಮಲಗಿದ್ದವಳು ಮಗುವಿನಂತೆ ಮುದ್ದಾಗಿ ಕಂಡಳು ಅವನ ಕಣ್ಣಿಗೆ. ಅವಳನ್ನು ನೋಡುತ್ತಿದ್ದವನ ಕಣ್ಣು ಅವಳ ಎದೆ ಮೇಲೆ ಇದ್ದ ಅವನು ಕಟ್ಟಿದ ತಾಳಿ ಕಡೆ ಹೋಯಿತು. ಮನಸ್ಸು ಇವಳು ನಿನ್ನ ಹೆಂಡತಿ ಅಂದಾಗ ಅವನ ಒಳಗೆ ಏನೋ ಒಂದು ಸುಮಧುರ ಭಾವ ಹೊಕ್ಕಿ ಮನಸ್ಸು ಪ್ರಫುಲ್ಲವಾಗಿತ್ತು. ಅದೇ ಖುಷಿಯಲ್ಲಿ ನಿದ್ದೆ ಬಂದಿದ್ದೆ ತಿಳಿಯಲಿಲ್ಲ ಅವನಿಗೆ. ನಡುರಾತ್ರಿ ಎಚ್ಚರ ಆದವನಿಗೆ ಪಕ್ಕಕ್ಕೆ ಹೊರಳಲು ಆಗಲಿಲ್ಲ. ಅವನ ಎದೆ ಮೇಲಿನ ಅಂಗಿಯನ್ನು ಬಿಗಿಯಾಗಿ ಹಿಡಿದು ಅವನ ಕುತ್ತಿಗೆ ಭಾಗದಲ್ಲಿ ತಲೆ ಇಟ್ಟು ಮಲಗಿದ್ದವಳನ್ನು ಕಂಡು ಏನು ಮಾಡೋದು ತೋಚಲಿಲ್ಲ ಅವನಿಗೆ. ಅವಳ ಕೈಯನ್ನು ಬಿಡಿಸಲು ನೋಡಿದ. ಜೋರಾದ ನಿದ್ದೆಯಲ್ಲಿ ಇದ್ದವಳು ಬಿಗಿಯಾಗಿ ಹಿಡಿದಿದ್ದಳು. ಅವಳ ತಲೆಯನ್ನು ಸ್ವಲ್ಪವೇ ಸರಿಸಿದಾಗ ಅವಳ ಮುದ್ದು ಮುಖವನ್ನೇ ನೋಡಿದವ. ಸ್ವಲ್ಪವೇ ಸರಿಸಿದ್ದ ಅವಳ ಸೀರೆ ಅವಳ ಅಂದವನ್ನು ತೋರಿಸುತ್ತಾ ಅವನನ್ನು ಕೆಣಕಿದಾಗ ಅವಳ ಸೀರೆ ಸರಿ ಮಾಡಿದವನೇ ಅವಳನ್ನೇ ನೋಡುತ್ತಾ ಅವಳ ಕೆನ್ನೆಗೆ ಮೃದುವಾಗಿ ಮುತ್ತಿಟ್ಟಿದ್ದ. ಅವನಿಗೆ ತಿಳಿಯದೆ ಮತ್ತೆ ಅವಳಿಂದ ಬಿಡಿಸಿಕೊಳ್ಳದೆ ಅವನ ಕೈಯನ್ನು ಅವಳ ಭುಜದ ಮೇಲೆ ಬರುವಂತೆ ಹಾಕಿ ಅವಳ ತಲೆಯ ಮೇಲೆ ತನ್ನ ತಲೆ ಇಟ್ಟು ಮಲಗಿದವನಿಗೆ ನಿದ್ದೆ ಕ್ಷಣಾರ್ಧದಲ್ಲಿ ಬಂದಿತ್ತು. ಬೆಳಿಗ್ಗೆ ಎದ್ದ ಭಕ್ತಿ ತಾನು ಅವನ ಹತ್ತಿರ ಇರುವುದು ತಿಳಿದು ನಿಧಾನಕ್ಕೆ ಎದ್ದವಳೇ ಸದ್ಯ. ಅವನು ಇನ್ನೂ ಮಲ್ಕೊಂಡಿದ್ದಾನೆ. ನಾನು ಅವನ ಸಮೀಪ ಮಲಗಿದ್ದು ಗೊತ್ತಾಗಿದ್ದರೆ ಅಷ್ಟೇ ನನ್ನ ಬಗ್ಗೆ ಏನು ಅಂದ್ಕೊಳ್ತಿದ್ನೋ ಅಂತ ಅಂದುಕೊಂಡವಳೆ ಅಲ್ಲಿಂದ ಎದ್ದು ಹೊರಗೆ ಹೋಗಿದ್ದಳು. ಆಫೀಸ್ನಲ್ಲಿ ತುಂಬ ಕೆಲಸ ಇದೆ, ಹೋಗಬೇಕು ಅಂತ ಹೇಳಿ ಹೊರಟವ ಅವಳನ್ನು ಕರೆದುಕೊಂಡು ಬಂದಿದ್ದ. ಅಲ್ಲ ಕಣೋ, ಅವಳು ಇನ್ನೊಂದು 2 ದಿನ ಅವರಮ್ಮನ ಮನೆಯಲ್ಲಿ ಇರ್ತಿದ್ಲು. ಅವಳನ್ನು ಯಾಕೆ ಕರ್ಕೊಂಡು ಬಂದೆ ಅಂತ ಜ್ಯೋತಿ ಕೇಳಿದಾಗ ಅವಳು ಏನೂ ಹೇಳಿಲ್ಲ. ಅದಕ್ಕೆ ಅಂದವನೇ ಅವಳ ತವರು ಮನೆ ಏನು ದೂರ ಇದೆಯಾ ಬಿಡು, ಬೇಕು ಅಂದಾಗ ಹೋಗಬಹುದು, ಮತ್ತೆ ಯಾವಾಗಲಾದರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತಾ ತನ್ನ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಆಫೀಸ್ ಕಡೆ ನಡೆದಿದ್ದ. ರೂಮ್ನಲ್ಲಿ ಇನ್ನು ಬ್ಯಾಗ್ನಲ್ಲಿ ಇದ್ದ ತನ್ನ ಬಟ್ಟೆಗಳನ್ನು ಇನ್ನೊಂದು ವಾರ್ಡ್ರೋಬ್ನಲ್ಲಿ ಜೋಡಿಸಿಟ್ಟು ಅಲ್ಲಿದ್ದ ಕೆಲವು ವೇಸ್ಟ್ಗಳನ್ನು ತೆಗೆದಿಟ್ಟು ಎಲ್ಲ ಕ್ಲೀನ್ ಮಾಡಿ ಬೆಡ್ ಕಡೆ ನೋಡಿದಾಗ ಅವಳ ಒಡವೆಗಳು ಅಲ್ಲೇ ಇರೋದು ನೋಡಿ ಅವಳ ವಾರ್ಡ್ರೋಬ್ ತೆಗೆದು ನೋಡಿದಳು. ಅಲ್ಲಿ ಡ್ರಾಯರ್ ಇರಲಿಲ್ಲ. ಆರ್ಯ ಬಟ್ಟೆ ಇದ್ದ ವಾರ್ಡ್ರೋಬ್ ತೆಗೆದು ಅಲ್ಲಿದ್ದ ಡ್ರಾಯರ್ನಲ್ಲಿ ಅವಳ ಒಡವೆ ಇಡುವಾಗ ಒಂದು ಡಬ್ಬಿ ಸಿಕ್ಕಿತು. ಅದನ್ನು ತೆಗೆದು ನೋಡಿದವಳಿಗೆ ಅದರಲ್ಲಿ ಇದ್ದ ಅವಳಿಗಾಗಿ ಆರ್ಯ ಎಂದೋ ತಂದಿಟ್ಟಿದ್ದ ಗೆಜ್ಜೆಗಳು ಕಣ್ಣಿಗೆ ಬಿದ್ದಿದ್ದವು. ಅದನ್ನು ಕೈಯಲ್ಲಿ ಹಿಡಿದು ನೋಡಿದವಳಿಗೆ ಅನಿಸಿದೆ ಬೇರೆ. ಆರ್ಯ ಇದನ್ನು ಯಾರಿಗೋಸ್ಕರ ತಂದಿದ್ದ? ಸ್ನೇಹ ಅವಳಿಗೆ ತಂದಿದ್ದನೇನೋ ಇರಬೇಕು. ಬ್ರೇಕಪ್ ಆದಮೇಲೆ ಕೊಡದೆ ಅವಳ ನೆನಪಾಗಿ ಇಟ್ಟುಕೊಂಡಿದ್ದಾನೆ ಅಂತ ತಿಳಿದುಕೊಂಡವಳೆ ಅವುಗಳನ್ನು ಮೊದಲಿನ ಜಾಗಕ್ಕೆ ಇಟ್ಟು ವಾರ್ಡ್ರೋಬ್ ಮುಚ್ಚಿದಳು. ಅವಳಿಗೆ ಯಾಕೋ ತುಂಬ ಸಂಕಟವಾಗಿತ್ತು. ಗಂಟಲಲ್ಲಿ ದುಃಖ ತುಂಬಿಕೊಂಡು ಅಳುತ್ತಾ ಕುಸಿದು ಕುಳಿತವಳೆ ಅವಳ ಬೆರಳಲ್ಲಿ ಇದ್ದ ಮೊದಲ ಬಾರಿಗೆ ಕಾಫಿ ಡೇನಲ್ಲಿ ಅವಳ ಕೈಗೆ ಕರ್ಣ ಹಾಕಿದ್ದ ಉಂಗುರವನ್ನು ನೋಡುತ್ತಾ, ನಾನು ಏನು ತಪ್ಪು ಮಾಡಿದ್ದೆ? ನನ್ನ ಯಾಕೆ ಬಿಟ್ಟು ಹೋದ್ರಿ ಕರ್ಣ? ನೀವು ಇದ್ದಿದ್ರೆ ನನಗೆ ಇವತ್ತು ಈ ಗತಿ ಬರ್ತಿರ್ಲಿಲ್ಲ. ನಾನು ಯಾರಿಗೂ ಬೇಡವಾದವಳು ಅಂತ ಅಳುತ್ತಾ ಆರ್ಯ ನನಗೆ ತಾಳಿ ಕಟ್ಟಿರಬಹುದು, ಆದರೆ ಅವನ ಮನಸ್ಸಲ್ಲಿ ನಾನಿಲ್ಲ, ಇರೋದು ಇಲ್ಲ. ಅವನು ಸ್ನೇಹ ಮಾಡೋಕೆ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದವನಿಗೆ ನನ್ನ ಜೊತೆ ಜೀವನ ಮಾಡೋದು, ನನ್ನ ಹೆಂಡತಿ ಅಂತ ಒಪ್ಪಿಕೊಳ್ಳುವುದು ಎಷ್ಟು ಕಷ್ಟ ಆಗುತ್ತೆ, ಅದೆಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ಪಾಪ ಅವನು ನನ್ನ ಒಪ್ಪಿಕೊಳ್ಳೋದು ಆಗದೆ ಬಿಡೋಕ್ಕೂ ಆಗದೆ ಅದೆಷ್ಟು ವೇದನೆ ಪಡುತ್ತಿದ್ದಾನೆ. ನನ್ನಿಂದ ಯಾರಿಗೂ ನೆಮ್ಮದಿನೇ ಇಲ್ಲ. ಅವತ್ತು ನೀವು ಸಾಯೋ ಬದಲು ನಾನಾದರೂ ಸತ್ತಿದ್ದರೆ ಎಷ್ಟು ಚೆನ್ನಾಗಿರೋದು. ಪಾಪಿ, ನಾನು ಪಾಪಿ ಅಂತ ಅಳುತ್ತಾ ಎಷ್ಟು ಹೊತ್ತು ಕುಳಿತಿದ್ದಳೋ. ಅವರ ಅತ್ತೆ ಕರೆದಾಗಲೇ ಸಮಾಧಾನ ಮಾಡಿಕೊಂಡು ಮುಖ ತೊಳೆದುಕೊಂಡು ಕೆಳಗೆ ಹೋದಳು. ಆಫೀಸಿನಲ್ಲಿ ಅವಳ ಬಗ್ಗೆ ಯೋಚಿಸುತ್ತಾ ಕುಳಿತವನಿಗೆ ತನಗೆ ಗೊತ್ತಾಗದೆ ಅವಳಿಗೆ ಕೊಟ್ಟ ಮುತ್ತು ನೆನಪಾಗಿ ತಂತಾನೇ ಮುಖದಲ್ಲಿ ಕಿರುನಗು ಮೂಡಿತು. ನೀನು ಫ್ರೆಂಡ್ ಆಗಿದ್ದಾಗಲೇ ನೀನು ಯಾವಾಗಲೂ ಖುಷಿಯಿಂದ ಇರಬೇಕು ಅಂತ ಬಯಸುತ್ತಿದ್ದವನು ನಾನು. ಇವಾಗ ನೀನು ನನ್ನ ಹೆಂಡತಿಯಾಗಿ ಬಂದಿದ್ದೀಯ. ನಿನ್ನ ಒಪ್ಪಿಕೊಳ್ಳುವುದು ಸರಿನಾ ತಪ್ಪ ನನಗೆ ಗೊತ್ತಿಲ್ಲ, ಆದರೆ ನೀನು ಯಾವಾಗಲೂ ಖುಷಿಯಿಂದ ಸಂತೋಷದಿಂದ ಇರಬೇಕು, ಅದೇ ನನ್ನ ಆಸೆ. ನಿನ್ನ ಸಂತೋಷಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ ಕಣೆ. ಆದರೂ ಈ ಹೊಸ ಫೀಲ್ ಸ್ವಲ್ಪ ಕಷ್ಟ ಆದರೂ ಅಡ್ಜಸ್ಟ್ ಮಾಡ್ಕೊಳ್ತೀನಿ.
ಓನ್ಲಿ ಫಾರ್ ಯು ಅಂತ ಹೇಳಿಕೊಂಡವನೇ ಅವಳೊಡನೆ ತನ್ನ ಮುಂದಿನ ಜೀವನ ಹೇಗಿರಬಹುದು ಎಂದು ಯೋಚಿಸತೊಡಗಿದ. ಮನೆಗೆ ಬಂದಾಗ ಅವನಿಗೆ ಅವಳನ್ನು ಮಾತನಾಡಿಸುವ ಆಸೆ ಆಗಿತ್ತು. ಆದರೆ ಅವಳು ಅವನ ಎದುರು ನಿಲ್ಲದೆ ಹೋಗುತ್ತಿದ್ದಳು. ಕೇವಲ ನಾನು ಅಂದುಕೊಂಡರೆ ಆಗಲ್ಲ, ಅವಳು ಮನಸ್ಸಿಗೂ ಅದು ಬರಬೇಕು ಅಂತ ಹೇಳಿಕೊಂಡು ಅವಳಿಗೆ ಟೈಮ್ ಕೊಡೋಣ ಅಂತ ಅಂದುಕೊಂಡಿದ್ದ. ಅವನ ಮನಸ್ಸು ಅವಳ ಕಡೆ ಅವನಿಗೆ ಗೊತ್ತಿಲ್ಲದೆ ಜಾರುತ್ತಿದ್ದರೆ ಅವಳು ಅವನಿಂದ ಅಂತರ ಕಾಯ್ದುಕೊಂಡಿದ್ದಳು. ಅವನಿಗೆ ನನ್ನಿಂದ ಯಾವತ್ತೂ ನೋವಾಗುವುದು ಬೇಡ, ಅವನು ಖುಷಿಯಿಂದ ಇರೋದು ಆದರೆ ನಾನು ಯಾರ ಕಣ್ಣಿಗೂ ಕಾಣದೆ ದೂರ ಹೋಗೋಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿಕೊಂಡಿದ್ದಳು. ಪ್ರತಿದಿನ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು, ಆದರೆ ಅವನೊಡನೆ ಮಾತನಾಡದೇ ಇರುತ್ತಿದ್ದಳು. ಅವಳ ಮೌನ ಸಹಿಸಲು ಕಷ್ಟವಾದರೂ ಅವಳ ಮನಸ್ಸು ಸರಿ ಹೋಗಲಿ ಅಂತ ಅವಳಿಗಾಗಿ ಕಾಯುತ್ತಿದ್ದ. ಮದುವೆಯಾಗಿ ತಿಂಗಳುಗಳ ಕಳೆದರೂ ಮೌನ ಮುರಿಯದವಳ ಮೇಲೆ ಬೇಸರ ಆಗಿತ್ತು ಆರ್ಯನಿಗೆ. ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಅವನಿಗೆ ಅವಳೊಡನೆ ಮನಸ್ಸು ಬಿಚ್ಚಿ ಮಾತನಾಡಬೇಕು ಅನಿಸುತ್ತಿತ್ತು. ಆದರೆ ಅವಳು ಮಾತು ಮರೆತವಳಂತೆ ಇರುತ್ತಿದ್ದಳು. ಅವಳ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿದಾಗ ನೋಡಲು ಹೊರಟ ಭಕ್ತಿ ಜೊತೆ ಜ್ಯೋತಿ ಆರ್ಯನು ಹೊರಟಿದ್ದರು. ಅವರನ್ನು ನೋಡಿ ಆರೋಗ್ಯ ವಿಚಾರಿಸಿ ಸ್ವಲ್ಪ ಹೊತ್ತು ಇದ್ದು, ಸರಿನಮ್ಮ ಬರ್ತೀವಿ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿ ಎದ್ದ ಜ್ಯೋತಿ ಅವರು ತಮ್ಮ ಹಿಂದೆ ನಿಂತಿದ್ದ ಮಗ ಸೊಸೆ ಕಡೆ ನೋಡಿ, ಅಮ್ಮನ ಹುಷಾರಾಗಿ ನೋಡ್ಕೊಬಿಟ್ಟ, ಏನೇ ಇದ್ರೂ ಕಾಲ್ ಮಾಡು ಆಯ್ತಾ ಅಂತ ಹೇಳಿದವರೇ ಆರ್ಯ ಹೊರಡೋಣ ಅಂದಾಗ ಭಕ್ತಿ ಕಡೆ ನೋಡುತ್ತಾ, ಇವಳು ಬರಲ್ವಾ ಅಂದಿದ್ದ. ಇಲ್ಲ, ಅವಳು ಅವರಮ್ಮ ಹುಷಾರಾಗೋವರೆಗೂ ಇಲ್ಲೇ ಇರ್ತಾಳೆ ಅಂದಾಗ ಅವಳನ್ನು ಬಿಟ್ಟು ಇರೋಕೆ ಅವನಿಗೆ ಸ್ವಲ್ಪ ಕಸಿವಿಸಿ ಆಯಿತು. ಏನಾಯಿತು ಅಂದಾಗ ಏನಿಲ್ಲ ಅಂದವನೇ, ಸರಿ ಆಂಟಿ ರೆಸ್ಟ್ ಮಾಡಿ ಬರ್ತೀವಿ ಅಂತ ಹೇಳಿ ಭಕ್ತಿ ಕಡೆ ನೋಡಿದ. ಅವಳು ಸುಮ್ಮನೆ ನಿಂತಿದ್ದಳು. ಜ್ಯೋತಿ ಅವರಿಗೆ ನಡಿಯಮ್ಮ ಅಂದ. ಅವರು ಹೊರಗೆ ಹೋಗುತ್ತಿದ್ದ ಹಾಗೆ ಅವರಿಂದ ನಡೆದ ಭಕ್ತಿನ ಎಳೆದು ಅವಳ ಕಿವಿಯಲ್ಲಿ ಬೇಗ ಬಾರೆ, ಮಿಸ್ ಯು ಅಂದವನೇ ಅಲ್ಲಿ ಯಾರು ಇಲ್ಲದ್ದು ನೋಡಿ ಅವಳ ಕೆನ್ನೆಗೆ ಮುತ್ತು ಕೊಟ್ಟು ಟೇಕ್ ಕೇರ್ ಬಾಯ್ ಅಂತ ಹೇಳಿ ಹೊರಟಿದ್ದ. ಅವನ ಈ ಹೊಸ ನಡೆಗೆ ಬೆಚ್ಚಿದಳು ಹುಡುಗೆ. ಕಾಫಿ ಡೇನಲ್ಲಿ ಸ್ನೇಹಿತರ ಜೊತೆ ಕುಳಿತಿದ್ದ ಆರ್ಯ, ಏನು ಸಮಾಚಾರ, ಇಲ್ಲಿಗೆ ಬರೋಕೆ ಹೇಳಿದ್ದು ಅಂದಾಗ ಸುಮ್ಮನೆ ಹೇಳಿದೆ ಕಣೋ ಅಂದವನೇ ಸಪ್ಪಾಗಿ ಕುಳಿತಿದ್ದ. ಏನಾಯ್ತೋ, ಯಾಕೋ ಇತ್ತೀಚೆಗೆ ತುಂಬ ಬೇಜಾರಾಗಿ ಇರ್ತೀಯ ಅಂದವರಿಗೆ, ಏನಿಲ್ಲ ಕಣ್ರೋ ಸುಮ್ಮನೆ ಹೀಗೆ ಯಾಕೋ ಬೇಜಾರು ಅಂತ ಹೇಳಿದಾಗ ಮತ್ತೆ ಭಕ್ತಿ ಏನಂತಾಳೆ ಅಂತ ಕೇಳಿದಾಗ ಏನಂತಾಳೆ, ಏನೂ ಇಲ್ಲ, ಅವಳು ಏನಾದರೂ ಅಂದರೆ ಮೌನವ್ರತ ನನ್ನಿಂದ ನೋಡೋಕೆ ಆಗ್ತಿಲ್ಲ, ಯಾವಾಗಲೂ ಬಾಯಿಗೆ ಬೀಗ ಹಾಕಿಕೊಂಡಿರೋಳ ಥರ ಇರ್ತಾಳೆ ಅವಳ ಅಜ್ಜಿ, ನಾನು ಏನಾದರೂ ಹೇಳೋಕೆ ಕೇಳೋಕೆ ಮಾಡಿದರೆ ಅಷ್ಟರಲ್ಲಿ ನಾನು ಮಾತಾಡಬೇಕು ಅಂದುಕೊಂಡಿರೋ ಅಷ್ಟು ಮಾತುಗಳನ್ನು ನಿಲ್ಲಿಸ್ಬಿಡ್ತಾಳೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ನಿಂಗೆ ಗೊತ್ತು ಆರ್ಯ, ಅವಳು ಮೊದಲಿಂದಾನು ಸ್ವಲ್ಪ ಕಡಿಮೆ ಮಾತಿನವಳು, ಇನ್ನು ಫೀಲಿಂಗ್ಸ್ನ ತೋರಿಸಿಕೊಳ್ಳೋದಿಲ್ಲ, ನೀನೇ ಮಾತಾಡಿಸು ಅಂದಾಗ ನಾನು ಮಾತಾಡ್ಸೋಕ್ಕೇನೋ ಅವಳ ಜೊತೆ ಜೀವನ ನಡೆಸೋಕ್ಕೂ ರೆಡಿ ಇದ್ದೀನೋ, ಅವಳ ಯಾಕೋ ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಿದ್ದಾಳೆ, ಮೋಸ್ಟ್ಲಿ ನಾನು ಅವಳಿಗೆ ಇಷ್ಟ ಆಗಲಿಲ್ಲ ಅನಿಸುತ್ತೆ ಅಂದವನ ಧ್ವನಿಯಲ್ಲಿ ನೋವಿನ ಗೆರೆಗಳು ಕಾಣಿಸಿದವು. ಇವಳು ಇಷ್ಟಪಡುತ್ತಿಲ್ಲ ಅಂದರೆ ನೀನು ಅವಳನ್ನು ಇಷ್ಟಪಡುತ್ತಿದ್ದೀಯಾ ಅಂತ ಮೋಹಿತ್ ಕೇಳಿದಾಗ, ಮೇ ಬಿ, ನನಗೂ ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ನನ್ನ ಲೈಫ್ ಲಾಂಗ್ ಅವಳು ನನ್ನ ಜೊತೆನೇ ಇರಬೇಕು ಅಂತ ಅನಿಸ್ತಿದೆ. ಅವಳ ಮೌನ ಹಿಂಸೆ ಆಗುತ್ತೆ, ಮದುವೆಗೂ ಮೊದಲು ಹೀಗೆ ಆಗೋದು, ಆದರೆ ಇವಾಗ ಏನೋ ಇನ್ನೊಂದು ಥರ ಫೀಲ್ ಆಗುತ್ತೆ, ಅವಳು ನನ್ನ ಹೆಂಡತಿ ಅಂತಾನೋ ಏನೋ ಗೊತ್ತಿಲ್ಲ, ಅವಳನ್ನು ಪ್ರೀತಿಯಿಂದ ಮುದ್ದು ಮಾಡಬೇಕು ಅನಿಸುತ್ತೆ, ಅವಳ ಜೊತೆಗೆ ಇರಬೇಕು ಅನಿಸುತ್ತೆ ಅಂದವನಿಗೆ ಇಬ್ಬರು ಮುಖ ನೋಡಿ ನಗುತ್ತಾ, ಆರ್ಯ ನೀನು ಲವ್ವಲ್ಲಿ ಬಿದ್ದಿದ್ದೀಯಾ ಅನಿಸುತ್ತೆ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ ಅಂತ ನಿಧಾನಕ್ಕೆ ಹೇಳಿದವನೇ, ಅವಳ ಅಜ್ಜಿ ಎಷ್ಟು ಕೊಬ್ಬು ಗೊತ್ತಾ ಅವಳಿಗೆ, ಅವರ ಅಮ್ಮಂಗೆ ಹುಷಾರಿಲ್ಲ ಅಂತ ಅವರ ತವರು ಮನೆಗೆ ಹೋಗಿದ್ದಾಳೆ, ಒಂದು ಸಲ ಆದರೂ ನನಗೆ ಕಾಲ್ ಮಾಡಿದ್ದಾಳ, ಇಲ್ಲ, ನಾನು ಮಾಡಿದ್ರು ಹಾಂ ಹ್ಞೂ ಅಷ್ಟೆ, ಆಗಲೇ 1 ವಾರ ಆಗ್ತಾ ಬಂತು, ಇನ್ನೂ ಬಂದಿಲ್ಲ ಅಂತ ಮುಖ ಊದಿಸಿ ಅಂದವನ ಮಾತಿಗೆ ಇಬ್ಬರು ಜೋರಾಗಿ ನಕ್ಕಿದ್ದರು. ಎಲ್ಲ ಸರಿ ಹೋಗುತ್ತೆ ಆರ್ಯ, ನೀನು ಮನಸ್ಸು ಮಾಡಿ ಅವಳ ಹತ್ರ ಮಾತಾಡು, ನೀನು ಹೇಳಿದರೆ ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ, ಆಮೇಲೆ ನಿಮ್ಮಿಬ್ಬರ ಲೈಫ್ ನೋಡು ಸೂಪರ್ ಆಗಿರುತ್ತೆ ಅಂತ ಹೇಳಿದಾಗ ಅವನಿಗೂ ಅದು ಸರಿ ಅನಿಸಿ ಬರಲಿ ಅವಳು ಎಲ್ಲ ಹೇಳ್ತೀನಿ ಅಂತ ಹೇಳಿದ್ದ. ಬೆಳಿಗ್ಗೆ ಎದ್ದ ಆರ್ಯ ಕಾಫಿ ಕುಡಿಯಲು ಕೆಳಗೆ ಬಂದಿದ್ದ. ಕಾಫಿ ಕೊಟ್ಟು ತಿಂಡಿ ರೆಡಿ ಮಾಡ್ತಾ ಇದ್ದ ಜ್ಯೋತಿ ಬಳಿ, ಅಮ್ಮ ನಿನ್ನ ಸೊಸೆ ಯಾವಾಗ ಬರ್ತಾಳಂತೆ ಅಂದಿದ್ದ. ಅವರು ಅವನ ಮುಖ ನೋಡುತ್ತಾ, ನನ್ನ ಸೊಸೆ ಅಂತ ಹೇಳೋ ಬದಲು ನಿನ್ನ ಹೆಂಡತಿ ಅಂತ ಹೇಳಬಾರ್ದ ಅಂದಾಗ, ಅಳಿಯ ಅಲ್ಲ ಮಗಳ ಗಂಡ ಎರಡೂ ಒಂದೇ ಹೇಳು, ಯಾವಾಗ ಬರ್ತಾಳಂತೆ ಅಂದನು. ನಿನ್ನ ಹೆಂಡತಿ ಬರೋದು ನಿಂಗೆ ಗೊತ್ತಿರಬೇಕು, ನನ್ನ ಕೇಳಿದರೆ ಹೆಂಗಪ್ಪ ಅಂದವರಿಗೆ, ಅವತ್ತು ಅವಳನ್ನು ಇದ್ದು ಬಾ ಅಂತ ಹೇಳಿದ್ದು ನೀನು ತಾನೆ, ನಾನು ಹೇಳಿದ್ನ ಅಂದವನಿಗೆ, ಇದೇನೋ ಹೀಗೆ ಹೇಳ್ತೀಯ, ಪಾಪ ಅವರಮ್ಮನಿಗೆ ಹುಷಾರಿಲ್ಲ ಅಂತ ಇದ್ದು ಬಾ ಅಂದೆ, ಅದರಲ್ಲಿ ನಂದೇನೋ ತಪ್ಪು, ನಿಂಗೆ ನಿನ್ನ ಹೆಂಡ್ತಿನ ನೋಡಬೇಕು ಅಂತ ಅನಿಸ್ತಿದ್ರೆ ಹೋಗಿ ಕರ್ಕೊಂಡು ಬಾ ಅಂದರು.
ಹ್ಞೂ, ಆಗಲೇ ಹೋಗಿ 1 ವಾರ ಆಗಿದೆ. ಇನ್ನೂ ಬರಬೇಕು ಅಂತ ಅನಿಸಿಲ್ವಾ? ಆ ನಿನ್ನ ಮುದ್ದಿನ ಸೊಸೆಗೆ ಅಂತ ಹೇಳಿದಾಗ ಹೆಂಡ್ತಿನ ಮಿಸ್ ಮಾಡಿಕೊಳ್ತಿದ್ದೀಯಾ ಅಂತ ಕೇಳಿದರು. ಹಾಗೇನಿಲ್ಲ, ನೀನು ಒಬ್ಬಳೇ ಅಲ್ವಾ, ನಿನಗೆ ಕಷ್ಟ ಆಗುತ್ತೆ ಅಂತ ಕೇಳಿದೆ ಅಂತ ಅಂದವನಿಗೆ ನನ್ನ ಮೇಲೆ ಯಾಕೋ ಹೇಳ್ತೀಯ? 1 ವಾರ ಆಗಿದೆ, ಹೋಗಿ ಬಿಟ್ಟು ಇರೋಕೆ ನಿನಗೆ ಬೇಜಾರಲ್ವಾ? ಅದನ್ನು ಹೇಳು, ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದಾಗ ನಾನು ಹೋಗಲ್ಲ, ಅಲ್ಲಿ ಇರ್ಲಾ ಬೇಡವಾ ಅಂತ ನನಗೆ ಒಂದು ಮಾತು ಕೇಳಿಲ್ಲ. ಅವಳಿಗೆ ನೀನೇ ಫೋನ್ ಮಾಡಿ ಬರೋಕೆ ಹೇಳು ಅಂತ ಹೇಳಿದವನಿಗೆ, ಹಾಗೆಲ್ಲ ಹೇಳಬಾರ್ದು ಆರ್ಯ. ಅವಳಿಗೆ ತವರು ಮನೆ ಅಂತ ಅವರ ಅಮ್ಮನ ಬಿಟ್ಟರೆ ಯಾರಿದ್ದಾರೆ? ಅವರ ಅಮ್ಮನಿಗೂ ಇವರೇ ಇರೋದು ಅಲ್ವಾ? ನೀನು ಅವರಿಗೆ ಅಳಿಯ ಅಷ್ಟೇ ಅಲ್ಲ, ಮಗನ ಥರ ಇರಬೇಕು. ಅವತ್ತು ಮಾತನಾಡಿಸಿ ಹಾಗೆ ಬಂದ್ವಿ, ಉಳಿದುಕೊಂಡಿಲ್ಲ. ಇವತ್ತು ಆಫೀಸ್ ಮುಗಿಸಿ ಅಲ್ಲಿಗೆ ಹೋಗಿ ಇದ್ದು ನಾಳೆ ಅವಳನ್ನು ಕರ್ಕೊಂಡು ಬಾ, ಅವರಿಗೂ ಸಮಾಧಾನ ಆಗುತ್ತೆ ಅಂದಾಗ ಅವನಿಗೂ ಅದೇ ಸರಿ ಅನಿಸಿ ಸರಿ ಅಂದವನೇ ರೂಮ್ಗೆ ಬಂದಿದ್ದ, ಕೆಲಸಕ್ಕೆ ಹೋಗಲು ರೆಡಿ ಆಗೋಕೆ. ರೂಮ್ಗೆ ಬಂದಾಗ ಅವನಿಗೆ ಅವಳ ನೆನಪೇ ಕಾಡುತ್ತಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ನೋಡುತ್ತಿದ್ದ ಅವಳ ಮುದ್ದು ಮುಖ, ಅವನ ಪ್ರತಿಯೊಂದು ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದವಳ ಅನುಪಸ್ಥಿತಿ ಅವನಿಗೆ ಬೇಸರ ಮೂಡಿಸಿತು. ಸ್ನಾನ ಮಾಡಿ ಕನ್ನಡಿ ಮುಂದೆ ತಲೆ ಬಾಚುತ್ತಿದ್ದ ಆರ್ಯನ ಫೋನ್ ರಿಂಗಣಿಸಿತು. ಯಾರೆಂದು ನೋಡಿದವನ ಮುಖ ಹರಳಿತು. ಅಮ್ಮು ಎಂಬ ಹೆಸರು ನೋಡಿ ಖುಷಿಯಿಂದ ಹಲೋ ಅಂದಿದ್ದ. ಹಲೋ ಅಂದವಳಿಗೆ, ಏನು ಮೇಡಮ್ ಇವತ್ತು ನನ್ನ ನೆನಪಾಯ್ತಾ ಅಂತ ಕೇಳಿದಾಗ ತಿಂಡಿ ಆಯ್ತಾ ಅಂದಳು. ಇಲ್ಲ, ಇವಾಗ ಮಾಡಬೇಕು. ನಿಂದಾಯ್ತಾ ಅಂತ ಕೇಳಿದ. ಇಲ್ಲ, ಇನ್ನೂ ತಿಂದಿಲ್ಲ ಅಂದವಳೆ. ಆಫೀಸ್ಗೆ ಹೋಗಲ್ವಾ ಅಂದಾಗ, ರೆಡಿ ಆಗ್ತಾ ಇದ್ದೀನಿ, ಹೋಗಬೇಕು. ಯಾಕೆ, ಏನಾದರೂ ಕೆಲಸ ಇತ್ತಾ ಅಂದಾಗ, ಹಾಗೇನಿಲ್ಲ, ಸುಮ್ಮನೆ ಕೇಳಿದ್ದು ಅಂದವಳೆ. ಮತ್ತೆ ಅಂದಿದ್ಲು, ಏನಿಲ್ಲ, ನೀವೇ ಹೇಳಿ ಮಿಸ್ಸಸ್ ಆರ್ಯ ಅಂದಾಗ ಅವಳು ಏನೂ ಇಲ್ಲ ಬಾಯ್ ಎಂದಳು. ಓಯ್, ಏನೂ ಇಲ್ವಾ ಅಂದವನಿಗೆ, ಇಲ್ಲ ಬಾಯ್, ನಿಂಗೆ ಟೈಮ್ ಆಗುತ್ತೆ, ರೆಡಿಯಾಗು ಅಂದವಳೆ. ಕಾಲ್ ಕಟ್ ಮಾಡಿದ್ದಳು. ಇವಳನ್ನು ನನ್ನ ದಾರಿಗೆ ತರೋದು ತುಂಬ ಕಷ್ಟ ಇದೆ ಅಂದವನೇ ರೆಡಿಯಾಗಿ ಕೆಳಗೆ ಹೋದ. ಸಂಜೆ ಕೆಲಸ ಮುಗಿಸಿ ತನ್ನ ಹೆಂಡತಿನ ನೋಡಲು ಬಂದಿದ್ದ ಆರ್ಯ. ಅವನ ಅನಿರೀಕ್ಷಿತ ಆಗಮನ ಅವಳಿಗೆ ಸ್ವಲ್ಪ ಖುಷಿಯಾದರೂ ಅದನ್ನು ತೋರಿಸಿಕೊಳ್ಳಲಿಲ್ಲ. ಆಂಟಿಯಲ್ಲಿ ಅಂದಾಗ, ಅಕ್ಕ ಅಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದಳು. ಒಬ್ಬಳೇ ಇದ್ದಾಳೆ, ಮನಸ್ಸಲ್ಲಿ ಇರೋದು ಮಾತಾಡೋಣ ಅಂದವನೇ ರೂಮ್ನಲ್ಲಿ ಕುಳಿತಿದ್ದ. ಅಲ್ಲಿಗೆ ಕಾಫಿ ಹಿಡಿದು ಬಂದವಳನ್ನು ನೋಡಿದವನ ಮನ ಹೂವಾಗಿತ್ತು. ಆಂಟಿ ಹುಷಾರಾದ್ರ ಅಂದಾಗ, ಅಂದಳು. ಮತ್ತೆ ಹುಷಾರಾದ ಮೇಲೆ ಮನೆಗೆ ಬರಬೇಕು ತಾನೆ ಅಂದ ಆರ್ಯ. ಇನ್ನೊಂದೆರಡು ದಿನ ಬಿಟ್ಟು ಬರ್ತಿದ್ದೆ ಅಂದಾಗ, ನಾಳೆ ಹೋಗೋಣ, ರೆಡಿಯಾಗು ಅಂದಿದ್ದ. ನಾಳೆನಾ ಅಂತ ರಾಗವಿಳೆದಾಗ, ಯಾಕೆ ಬರಲ್ವಾ ಅಂತ ಕೇಳಿದ. ಬರ್ತೀನಿ, ಆದರೆ ನಾಳೆ ಅಂತ ನಿಲ್ಲಿಸಿದವಳಿಗೆ, ನನಗೆ ಒಬ್ಬನಿಗೆ ಇರೋಕೆ ತುಂಬ ಬೇಜಾರಾಗುತ್ತೆ, ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಕಣೆ, ಪ್ಲೀಸ್ ನಾಳೆ ಹೋಗೋಣ ಅಂತ ಅವಳನ್ನೇ ನೋಡುತ್ತಾ ಹೇಳಿದವನ ಕಣ್ಣುಗಳನ್ನು ನೋಡಿದವಳಿಗೆ ಅವನ ಕಣ್ಣಿನಲ್ಲಿದ್ದ ಪ್ರೀತಿ ಭಾವನೆ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟ ಆಗಿತ್ತು. ಅವಳು ನಿಂತಿದ್ದ ರೀತಿ, ಅವನಿಗೆ ಏನು ಹೇಳಬೇಕೆಂದು ಗೊತ್ತಾಗದೆ ಅವಳ ಹತ್ತಿರ ಬಂದವನೇ ಅವಳ ಸಮೀಪ ನಿಂತು ಅವಳನ್ನೇ ನೋಡುತ್ತಾ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟಿದ್ದ. ಅವಳ ಕೆನ್ನೆ ಮೇಲೆ ಕೊಡಲು ಹೋದವನು ದೂರ ತಳ್ಳಿದಳು ಭಕ್ತಿ. ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಮುಖ ಸಿಂಡರಿಸಿ ಹೇಳಿದಾಗ ಅವನಿಗೆ ಒಂದು ಥರ ಗಿಲ್ಟ್ ಫೀಲ್ ಆಗಿ ಸಾರಿ ಅಂತ ಹೇಳಿದವನೇ ಹೊರಗೆ ಹೋಗಿದ್ದ. ಸೋಫಾ ಅಲ್ಲಿ ಕುಳಿತಿದ್ದ ಆರ್ಯ, ನಾನೇ ದುಡುಕಿದ್ದೆ ಅನಿಸುತ್ತೆ, ಅವಳಿಗೆ ಬೇಜಾರಾಯ್ತೇನೋ ಅಂತ ಸ್ವಗತ ಹೇಳಿಕೊಂಡಿದ್ದ. ಅವನ ಆ ರೀತಿ ಅವಳಿಗೆ ತುಂಬ ಹಿಂಸೆ ಆಗಿತ್ತು. ಅವನ ಮೇಲೆ ಕೋಪನೂ ಬಂದಿತ್ತು. ಅಷ್ಟರಲ್ಲಿ ಬಂದ ಭಕ್ತಿ, ಅಕ್ಕ ಅಮ್ಮ, ಆರ್ಯ ಯಾವಾಗ ಬಂದಪ್ಪ, ಚೆನ್ನಾಗಿದ್ದೀಯಾ ಅಂತ ಕೇಳಿದಾಗ, ಇವಾಗ ಸ್ವಲ್ಪ ಹೊತ್ತಾಯಿತು ಬಂದು, ಚೆನ್ನಾಗಿದ್ದೀನಿ ಆಂಟಿ, ನೀವು ಹೇಗಿದ್ದೀರಾ, ಹುಷಾರಾಯ್ತಾ ಅಂತ ಕೇಳಿದಾಗ, ಹೂನಪ್ಪ ಚೆನ್ನಾಗಿದ್ದೀನಿ. ಭಕ್ತಿ, ತಿನ್ನೋಕೆ ಏನಾದರೂ ಮಾಡಿಕೊಟ್ಟಿದ್ದೀಯಾ ಅಂದಾಗ, ಇಲ್ಲಮ್ಮ ಅಂದಳು. ಅವರ ಅಕ್ಕ, ಇರು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಅಂತ ಹೇಳಿ ಅಡುಗೆ ಮನೆ ಸೇರಿದರು. ಆರ್ಯ ಸ್ವಲ್ಪ ಹೊತ್ತು ಭಕ್ತಿ ಅಮ್ಮನ ಹತ್ತಿರ ಮಾತಾಡಿ ರೂಮ್ನಲ್ಲಿ ಫೋನ್ ನೋಡಿ ತಲೆ ಬಗ್ಗಿಸಿ ಕುಳಿತವನ ಬಳಿ ಅಲ್ಲಿಗೆ ಪ್ಲೇಟ್ನಲ್ಲಿ ಈರುಳ್ಳಿ ಪಕೋಡ ತಂದು ತಗೋ ಅಂತ ಕೊಟ್ಟಳು. ಅವಳನ್ನೇ ನೋಡುತ್ತಾ ಕೈಗೆ ತೆಗೆದುಕೊಂಡವನೇ, ಸಾರಿ ಭಕ್ತಿ, ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಮುಟ್ಟಿದ್ದಕ್ಕೆ ಅಂತ ಹೇಳಿದಾಗ ಅವಳು ಏನೂ ಹೇಳದೆ ಸುಮ್ಮನೆ ನಿಂತಿದ್ದಳು. ಸಾರಿ ಕಣೆ, ಇನ್ಯಾವತ್ತೂ ಹಾಗೆ ಮಾಡಲ್ಲ ಅಂತ ಹೇಳಿದಾಗ ಸರಿ ಅಂತ ಹೇಳಿದವಳೆ ಅಲ್ಲಿಂದ ಹೊರಡಲು, ಹೊಯ್ ನಿಲೆ, ಇಲ್ಲಿ ನಾನು ಒಬ್ಬನೇ ದೆವ್ವದ ಥರ ಕೂತ್ಕೊಂಡು ತಿನ್ನಬೇಕಾ, ನೀನು ಕೂತ್ಕೊಂಬಾ ಅಂದನು. ನೀನು ತಿನ್ನು, ನನಗೆ ಬೇಡ, ನಾನು ಹೊರಗೆ ಹೋಗ್ತೀನಿ ಅಂದವಳಿಗೆ, ನನಗೂ ಬೇಡ, ವಾಪಸ್ ತಗೊಂಡು ಹೋಗು ಅಂತ ಹೇಳಿದಾಗ ಅವನ ಪಕ್ಕ ಬಂದು ಕುಳಿತಳು.
ಅವಳ ಕೈಗೆ ಪಕೋಡ ಇದ್ದ ತಟ್ಟೆ ಕೊಟ್ಟು ಒಂದೊಂದೇ ತಗೊಳ್ತಾ ತಿನ್ನುತ್ತಿದ್ದ ಆರ್ಯ. ಅವಳ ಕಡೆ ತಿರುಗಿ ಮಂಚದ ಮೇಲೆ ಕಾಲು ಮಡಚಿ ಕುಳಿತವನೇ ಅವಳನ್ನು ಸೀರೆಯಲ್ಲಿ ನೋಡಿ, ನೀನು ಮೊದಲು ಬರೀ ಡ್ರೆಸ್ ಹಾಕೊಂತಿದ್ದೆ ಅಲ್ವಾ, ಇವಾಗ ಯಾಕೆ ಡೈಲಿ ಸೀರೆ ಉಟ್ಕೊಳ್ತೀಯ ಅಂದಾಗ, ಅತ್ತೆ ಹೇಳಿದ್ರು ಅದಕ್ಕೆ ಅಂದಳು. ಅಮ್ಮನ ಏನು ಹೇಳಿದ್ರು ಅಂದಾಗ, ಮದುವೆಯಾದ ಮೇಲೆ ಹೆಣ್ಣು ಮಕ್ಕಳು ಸೀರೆ ಉಟ್ಕೊಬೇಕಂತೆ, ಆವಾಗಲೇ ಅವರಿಗೆ ಗೌರವ ಸಿಗೋದು, ಅದೇ ಸಂಪ್ರದಾಯ ಅಂತ ಹೇಳಿದ್ರು ಅಂದಾಗ, ಮತ್ತೇನು ಹೇಳಿದ್ರು ಅಂದಾಗ, ಆಮೇಲೆ ಗಂಡಸರು ಅಂದವಳೆ ಅವನನ್ನು ನೋಡುತ್ತಾ ಅಷ್ಟೇ ಅಂದಳು. ಅದೇನು ಗಂಡಸರು ಅಂದೆ, ಹೇಳು ಅಂದನು. ಏನಿಲ್ಲ ಅಷ್ಟೇ ಅಂದವಳಿಗೆ. ಗಂಡಸರು ಸೀರೆ ಉಟ್ಕೊಂಡ್ರೆ ಬೇಗ ಬುಟ್ಟಿಗೆ ಬೀಳ್ತಾರೆ ಅಂತ ಹೇಳಿರೋದು ಅಲ್ವಾ ಅಂದಾಗ, ಅವನ ಮುಖ ನೋಡಿ ಹ್ಞೂ ಅಂದವಳೆ ಹ್ಞೂ ಅಂತ ತಲೆ ಆಡಿಸಿದ್ದಳು. ಅವನು ನಗುತ್ತಾ ಅವಳನ್ನು ನೋಡಿದಾಗ, ನಾನು ಇನ್ನೂ ಸ್ವಲ್ಪ ಪಕೋಡ ತರ್ತೀನಿ ಅಂತ ಎದ್ದು ಹೋದವಳನ್ನು ನೋಡುತ್ತಾ, ಆಹಾ ಮಳ್ಳಿ, ಅತ್ತೆಗೆ ತಕ್ಕ ಸೊಸೆ, ಸೊಸೆಗೆ ತಕ್ಕ ಅತ್ತೆ, ಇಬ್ಬರು ದೊಡ್ಡ ಕಿಲಾಡಿಗಳು ಅಂತ ನಗುತ್ತಾ ಹೇಳಿಕೊಂಡಿದ್ದ. ರಾತ್ರಿ ಊಟ ಮಾಡುವಾಗ ಆಂಟಿ, ನಾಳೆ ಭಕ್ತಿನ ಕರ್ಕೊಂಡು ಹೋಗ್ಲಾ ಅಂತ ಕೇಳಿದಾಗ, ನಿನ್ನ ಹೆಂಡತಿನ ನೀನು ಕರ್ಕೊಂಡು ಹೋಗೋದಾ ಕೇಳಬೇಕಾ, ಆದರೂ ಇನ್ನೊಂದೆರಡು ದಿನ ಇರೋಳು ಅಂದಾಗ, ಅದು ಅಮ್ಮ ನೀವು ಹುಷಾರಾಗಿದ್ದರೆ ಕರ್ಕೊಂಡು ಬಾ ಅಂದರು, ಅದಕ್ಕೆ ಅಂತ ಹೇಳಿದ. ಹೌದಾ, ಹುಷಾರಾಗಿದ್ದೀನಿ, ಇಲ್ಲಿ ಎಷ್ಟು ದಿನ ಇದ್ದರೂ ನಿನ್ನ ಹೆಂಡತಿ ನಿಮ್ಮ ಮನೆಯಲ್ಲಿ ಇರಬೇಕು, ಸರಿನಪ್ಪ ಕರ್ಕೊಂಡು ಹೋಗು ಅಂದಿದ್ರು. ನಿಮಗೆ ಬೇಜಾರೇನಿಲ್ಲ ತಾನೆ ಅಂತ ಕೇಳಿದವನಿಗೆ, ಬೇಜಾರೇನಿಲ್ಲ, ಇಬ್ಬರು ಇನ್ನೆರಡು ದಿನ ಇರಬಹುದಿತ್ತು ಅಂದರು. ಅಮ್ಮ ಹೊಸದಾಗಿ ಮದುವೆ ಆಗಿದೆ, ಇವಳು ಇಲ್ಲಿ ಬಂದು ಕೂತ್ಕೊಂಡ್ರೆ ಆರ್ಯನಿಗೆ ಬೇಜಾರಾಗಲ್ವಾ, ಹೋಗ್ಲಿ ಬಿಡು ಅಂದರು ಭಕ್ತಿ ಅಕ್ಕ ಶಾಲಿನಿ. ಸರಿನಪ್ಪ ಅಂತ ಒಪ್ಪಿಗೆ ಕೊಟ್ಟಿದ್ರು ಶಾಂತಮ್ಮ. ರಾತ್ರಿ ಮಲಗಿದ್ದಾಗ ಅವಳನ್ನೇ ನೋಡುತ್ತಾ ಮಲಗಿದ್ದ ಆರ್ಯ ನಿದ್ದೆ ಕಣ್ಣಲ್ಲಿ ಅವಳ ಮೇಲೆ ಕೈ ಮತ್ತು ಕಾಲು ಹಾಕಿದ್ದ. ಬೆಳಗ್ಗೆ ಎದ್ದೇಳಲು ಹೋದ ಭಕ್ತಿಗೆ ತನ್ನ ಹೊಟ್ಟೆ ಮೇಲೆ ಭಾರ ಇದ್ದಂತಾಗಿ ಕಣ್ಣು ಬಿಟ್ಟು ನೋಡಿ, ಇವನು ಯಾಕೆ ಹೀಗಾಡ್ತಿದ್ದಾನೆ ಅಂದುಕೊಂಡವಳೆ ಅವನ ಕೈ ಕಾಲು ನಿಧಾನಕ್ಕೆ ಸರಿಸಿ ಎದ್ದು ಹೋದಳು. ಭಕ್ತಿ ಅಮ್ಮನ ಮನೆಯಿಂದ ಹೊರಟಾಗ ಮಧ್ಯಾಹ್ನ ಆಗಿತ್ತು. ಅಂದು ಆಫೀಸ್ಗೆ ರಜೆ ಹಾಕಿ ಅವಳ ಜೊತೆ ನಿಧಾನವಾಗಿ ತನ್ನ ಮನೆಗೆ ಹೊರಟಿದ್ದ ಆರ್ಯ. ಮನೆಗೆ ಬಂದಾಗ ಜ್ಯೋತಿ ಅವರು ಅಮ್ಮ ಚೆನ್ನಾಗಿದ್ದಾರಾ ಅಂತ ಕೇಳಿದಾಗ ಅಂದಳು. ಇನ್ನೊಂದೆರಡು ದಿನ ಇರಬೇಕಿತ್ತು ಅಂದಾಗ, ನೀವು ಕರ್ಕೊಂಡು ಬರೋಕೆ ಹೇಳಿದ್ರಂತೆ ಆರ್ಯ ಹೇಳಿದ ಅಂದಾಗ, ತಗ್ಲಾಕಿದ್ಲು ಗೂಬೆ ಅಂದುಕೊಂಡವನೇ ಮೆಲ್ಲಗೆ ಅಲ್ಲಿಂದ ಮಹಡಿ ಹತ್ತಿದ. ನಾನು ಹೇಳಿದ್ನಂತ, ಅವನೇ ನಿನ್ನ ಕರ್ಕೊಂಡು ಬರ್ತೀನಿ ಅಂತ ಬಂದಿದ್ದಾನೆ ಅಂದಾಗ, ಅವನು ಹೇಳಿದ್ದು ಸುಳ್ಳು ಅಂತ ತಿಳಿದು ಅವಳಿಗೆ ಅತ್ತೆ ಜೊತೆ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತಿದ್ದವಳು ರೂಮ್ಗೆ ಬಂದು ಯಾಕೆ ಸುಳ್ಳು ಹೇಳಿದ್ದು ಅಂದಾಗ, ನಾನೇನು ಸುಳ್ಳು ಹೇಳಿದೆ ಅಂತ ಕೇಳಿದ. ಅತ್ತೆ ಏನೂ ಹೇಳಿಲ್ಲ, ನೀನೇ ಕರ್ಕೊಂಡು ಬಂದು ಅತ್ತೆ ಮೇಲೆ ಹೇಳ್ತೀಯ ಅಂದಾಗ, ಅಷ್ಟೇ ತಾನೇ ಬಿಡು, ಇವಾಗೇನೂ ಆಗಿಲ್ಲ, ಯಾವಾಗಾದರೂ ಇಲ್ಲಿಗೆ ಬರಬೇಕಿತ್ತು ಅಲ್ವಾ ಅಂದವನೇ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಸಂಜೆ ಆರ್ಯನಿಗೆ ಫೋನ್ ಮಾಡಿದ್ದ ಮೋಹಿತ್. ಒಂದು ಚಿಕ್ಕ ಟ್ರೀಟ್ ಇದೆ, ಇಬ್ಬರು ಬನ್ನಿ ಅಂತ ಹೇಳಿದಾಗ, ಅವಳಿಗೂ ಹೇಳು ಅಂತ ಹೇಳಿ ಅವಳ ಕೈಗೆ ಮೋಹಿತ್ ಫೋನ್ ಮಾಡಿದ್ದಾನೆ ತಗೋ ಅಂತ ಕೊಟ್ಟಾಗ, ಹಲೋ ಹೇಳು ಅಂದಿದ್ದಳು. ಏನೇ ಮದುವೆಯಾದ ಮೇಲೆ ಫೋನ್ ಮಾಡೋದು ಕಡಿಮೆ ಆಗಿದೆ ಅಂದವನಿಗೆ, ಹಾಗೇನಿಲ್ಲ ಕಣೋ, ಏನು ಸಮಾಚಾರ ಅಂದಳು. ಒಂದು ಟ್ರೀಟ್ ಇದೆ, ಇಬ್ಬರು ಬನ್ನಿ ಅಂದಾಗ, ಯಾವ ಖುಷಿಗೆ ಟ್ರೀಟ್ ಅಂದಳು. ಹಾಂ ಟ್ರೀಟ್, ನಿಮ್ಮಿಬ್ಬರ ಮದುವೆದು ನೀವು ಕೊಡಬೇಕಿತ್ತು, ನೀವು ಇಷ್ಟು ದಿನ ಆದರೂ ಅದರ ಬಗ್ಗೆ ಸುದ್ದಿ ತೆಗಿಲಿಲ್ಲ ಅಲ್ವಾ, ಹೊಸ ಲೈಫ್ನಲ್ಲಿ ಇಬ್ಬರು ಬ್ಯುಸಿಯಾಗಿಬಿಟ್ಟಿದ್ದೀರಾ ಅಂತ ನಾವೇ ನಿಮಗೆ ಕೊಡಿಸುತ್ತಿದ್ದೇವೆ ಬನ್ನಿ ಅಂದಾಗ, ಎಲ್ಲಿಗೆ ಎಷ್ಟೊತ್ತಿಗೆ ಅಂದಾಗ, ಎಲ್ಲ ನಿನ್ನ ಗಂಡನ ಹತ್ತಿರ ಹೇಳಿದ್ದೇವೆ, ಅವನು ಕರ್ಕೊಂಡು ಬರ್ತಾನೆ, ನೀನು ಬಾ ಅಂದಾಗ, ಸರಿ ಅಂದವಳೆ ಆ ವಿಷಯನ ಅತ್ತೆ ಕಿವಿಗೆ ಹಾಕಿದ್ದಳು. ಒಳ್ಳೆಯದು ಹೋಗ್ಬನ್ನಿ ಅಂದವರೇ ಅವಳನ್ನು ರೆಡಿಯಾಗು ಅಂತ ಕಳುಹಿಸಿದ್ದರು. ಅವನು ರೆಡಿಯಾಗಿ ಕಾಯುತ್ತಾ ಕುಳಿತಿದ್ದವನ ಎದುರಿಗೆ ಬಂದು ನಿಂತವಳನ್ನು ನೋಡಿ ಕಳೆದೇ ಹೋಗಿದ್ದ ಆರ್ಯ. ಬ್ಲ್ಯಾಕ್ ಕಲರ್ ಸೀರೆ, ಅದರಲ್ಲಿ ಮಿಂಚುತ್ತಿರುವ ಕಲ್ಲಿನ ಹರಳುಗಳಿಂದ ಮಾಡಿದ ಡಿಸೈನ್, ಅದು ಅವಳ ಅಂದವನ್ನು ಹೆಚ್ಚಿಸಿತು. ಗಾಳಿಗೆ ಹಾರಾಡುತ್ತಿದ್ದ ಅವಳ ಮುಂಗುರುಳು ಒಂದು ಚಿಕ್ಕ ಕ್ಲಿಪ್ ಹಾಕಿ ಬಂಧಿಸಿ ಅವಳ ಕೂದಲನ್ನು ಹಾರಾಟ ಸ್ವಲ್ಪವೇ ಅಲಂಕರಿಸಿಕೊಂಡಿದ್ದ ಅವಳ ಮುಖ ಅವನನ್ನು ಸಂಪೂರ್ಣ ವಶ ಮಾಡಿಕೊಂಡಿತ್ತು. ಜ್ಯೋತಿ ಅವರಿಗೆ ತಿಳಿಸಿ ಬೈಕ್ನಲ್ಲಿ ಹೊರಟವರನ್ನು ನೋಡಿದ ಜ್ಯೋತಿ ಅವರು ಇಬ್ಬರದು ಹೇಳಿ ಮಾಡಿಸಿದ ಜೋಡಿ ಥರ ಕಾಣ್ತಿದ್ದಾರೆ ಅಂದುಕೊಂಡರು. ಹೋಟೆಲ್ ಒಂದರಲ್ಲಿ ಸೇರಿದ 5 ಜನ ಸ್ನೇಹಿತರು. ಅವರ ತಮಾಷೆ ಹರಟೆ ಕಾಲೇಜಿನಲ್ಲಿ ಇದ್ದಂಗೆ ಸಾಗಿತ್ತು ಇಲ್ಲಿ. ಅವರಿಬ್ಬರ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡಿ ಅವರಿಗೆ ಒಂದು ಗಿಫ್ಟ್ ಕೊಟ್ಟಿದ್ದರು ಎಲ್ಲರೂ ಸೇರಿ. ಊಟ ಮಾತಿನ ನಡುವೆ ಕಳೆದು ಹೋದವರನ್ನು ಅತ್ತಿಗೆ ಎಂಬ ಕೂಗು ವಾಸ್ತವಕ್ಕೆ ತಂದಿತ್ತು.
ಭಕ್ತಿನ ನೋಡುತ್ತಾ ಆಯತ್ತಿಗೆ ಅಂತ ಹೇಳುತ್ತಾ ಬಂದ ಕೀರ್ತನಾನ ಆರ್ಯ ಒಬ್ಬ ಬಿಟ್ಟು ಎಲ್ಲರೂ ಗುರುತಿಸಿದ್ದರು. ಹೇಗಿದ್ದೀರಾ? ನಿಮ್ಮನ್ನು ಮತ್ತೆ ಮೀಟ್ ಮಾಡೋಕೆ ಆಗಲಿಲ್ಲ, ಸಾರಿ. ಅಮ್ಮ ನಿಮಗೆ ತುಂಬ ಬೈದ್ಬಿಟ್ಟರು. ಅಣ್ಣನ ಸಾವು ನಮಗೆ ಯಾರಿಗೂ ಅರಗಿಸಿಕೊಳ್ಳೋಕೂ ಆಗಲಿಲ್ಲ. ಹೇಗಿದ್ದೀರಾ ಅತ್ತಿಗೆ? ನನ್ನ ಮರೆತಿದ್ದೀರಾ ಅಂದಾಗ ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ? ನಿಮ್ಮನ್ನು ನಾನು ಹೇಗೆ ಮರೆಯಲಿ ಅಂದವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹತ್ತಿದಳು ಕೀರ್ತನ. ಅಣ್ಣ ಎಲ್ಲರಿಗೂ ಮೋಸ ಮಾಡಿಬಿಟ್ಟ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ, ಆದರೆ ಅವನಿಗೆ ನಿಜವಾಗ್ಲೂ ಮೋಸ ಆಗಿದ್ದು ಅವನು ಜೀವನದ ಬಗ್ಗೆ ಅದೆಷ್ಟು ಆಸೆ ಕನಸು ಇಟ್ಕೊಂಡಿದ್ದ ಅಂತ ನಿಮಗೆ ಗೊತ್ತು. ಆದರೂ ಅವನಿಗೆ ಆಗಿರೋ ಅನ್ಯಾಯ ಕೇಳೋರು ಯಾರೂ ಇಲ್ಲ ಅಂದವಳೆ ಇಲ್ಲಿಂದ ಎಲ್ಲರನ್ನು ನೋಡಿ ಅವರಿಗೆ ಹಾಯ್ ಹೇಳಿ ಆರ್ಯ ಕಡೆ ನೋಡುತ್ತಾ ಅತ್ತಿಗೆ ನಿಮ್ಮದು ಮದುವೆ ಆಯ್ತಂತೆ ಅಂದಾಗ ಇವನೇ ಅಂತ ಹೇಳಿದವಳೆ ಇವರ ಜೊತೆನೇ ಮದುವೆ ಆಗಿರೋದು ಆರ್ಯ ಅಂತ ಆರ್ಯ ಕಡೆ ಕೈ ತೋರಿಸಿ ಹೇಳಿದಾಗ ನೈಸ್ ಪೇರ್ ಅತ್ತಿಗೆ. ಅಣ್ಣ ಇದ್ದಿದ್ರೆ ಇಷ್ಟೊತ್ತಿಗೆ ನೀವು ನಮ್ಮ ಮನೆಯಲ್ಲಿ ಇರ್ತಿದ್ರಿ. ಆದರೆ ಏನು ಮಾಡೋದು, ನಮ್ಮ ಹಣೆ ಬರಹ, ಅವನನ್ನು ಕಳ್ಕೊಂಡ್ವಿ ಅಂದಳು. ಅತ್ತಿಗೆ ನಿಮಗೆ ವಿಷಯ ಗೊತ್ತಾ ಅಂದಾಗ ಏನು ವಿಷಯ ಅಂದಳು ಭಕ್ತಿ. ಅಣ್ಣನ ಸಾವು ಬರೀ ಆಕ್ಸಿಡೆಂಟ್ ಅಲ್ಲ ಅತ್ತಿಗೆ, ಅದು ಕೊಲೆ ಅಂದಾಗ ಎಲ್ಲರಿಗೂ ಆಶ್ಚರ್ಯವಾದರೆ ಭಕ್ತಿಗೆ ದೊಡ್ಡ ಆಘಾತವೇ ಆಗಿತ್ತು. ಏನು ಹೇಳ್ತಿದ್ದೀಯ ನೀನು ಅಂದಾಗ ಹೌದು ಅತ್ತಿಗೆ, ಅವನ ಸಾವು ನಾವು ಆಕ್ಸಿಡೆಂಟ್ ಅಂತ ಅಂದ್ಕೊಂಡಿದ್ವಿ, ಆದರೆ ಅದು ಕೊಲೆ. ಅವತ್ತು ಮದುವೆ ದಿನ ಅಣ್ಣನ ಜೊತೆಗಿದ್ದ ಅವನ ಫ್ರೆಂಡ್ ಅಪ್ಪನ ಬಳಿ ಹೇಳಿದರು, ಅಪ್ಪ ನನ್ನ ಮಗನೇ ಹೋದ್ಮೇಲೆ ನಾನು ಇನ್ನು ಇದೆಲ್ಲ ತಗೊಂಡು ಏನು ಮಾಡಲಿ ಅಂತ ಕೇಸ್ನ ಕ್ಲೋಸ್ ಮಾಡಿಸಿದರು ಅಂದಳು. ಅವಳು ಹೇಳಿದ ವಿಷಯ ಎಲ್ಲರಿಗೂ ನೋವು ನೀಡಿತ್ತು. ಅವರನ್ನು ಕೊಲೆ ಮಾಡಿಸೋಕೆ ಯಾರಿಗಾದರೂ ಹೇಗೆ ಮನಸ್ಸು ಬಂತು? ಅಷ್ಟು ಒಳ್ಳೆ ವ್ಯಕ್ತಿತ್ವ ಅವರದ್ದು. ಅವರನ್ನು ಕೊಲೆ ಮಾಡಿಸೋ ಅಷ್ಟು ದ್ವೇಷ ಯಾರಿಗಿತ್ತು ಅಂದಾಗ ಅದೆಲ್ಲ ಗೊತ್ತಿಲ್ಲ ಅತ್ತಿಗೆ, ಆದರೆ ಇದು ಸತ್ಯ ಅಂದವಳೆ ಆರ್ಯ ಕಡೆ ತಿರುಗಿ ನೀವು ನಮ್ಮ ಅಣ್ಣನ ಥರ ಇದ್ದೀರಾ. ಹೀಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡಿ, ಅವನು ಭಕ್ತಿ ಅತ್ತಿಗೆಯನ್ನು ತುಂಬ ಇಷ್ಟಪಡುತ್ತಿದ್ದ. ನನ್ನ ಹತ್ತಿರ ಇವರ ಬಗ್ಗೆ ಮಾತನಾಡುವಾಗ ಎಲ್ಲ ಅವಳು ಯಾವಾಗಲೂ ಖುಷಿಯಾಗಿ ಇರಬೇಕು ಅಂತ ಹೇಳ್ತಿದ್ದ. ಇವರನ್ನು ನೀವು ಇವಾಗ ಮದುವೆ ಆಗಿದ್ದೀರಾ, ನಿಮ್ಮಲ್ಲಿ ನನ್ನ ಅಣ್ಣನ ಕಾಣುತ್ತಿದ್ದೀನಿ. ಆದರೆ ಒಂದು ರಿಕ್ವೆಸ್ಟ್ ಪ್ಲೀಸ್, ಇವರನ್ನು ಚೆನ್ನಾಗಿ ನೋಡಿಕೊಳ್ಳಿ, ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದವಳೆ ಕಣ್ಣು ಒರೆಸಿಕೊಂಡು ನನ್ನ ಫ್ರೆಂಡ್ಸ್ ಒಬ್ಬಳದ್ದು ಬರ್ತಡೇ ಇತ್ತು, ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ವಿ ಇಲ್ಲಿಗೆ, ಅವರೆಲ್ಲ ಕಾಯ್ತಾ ಇರ್ತಾರೆ, ನಾನು ಹೋಗ್ತೀನಿ ಅಂದವಳೆ ಭಕ್ತಿಯನ್ನು ಮತ್ತೊಮ್ಮೆ ತಬ್ಬಿ ಎಲ್ಲರಿಗೂ ಬಾಯ್ ಹೇಳಿ ಹೋಗಿದ್ದಳು. ಅವಳೇನೋ ಹೇಳಿ ಹೋದಳು, ಆದರೆ ಮನಸ್ಸನ್ನು ಸ್ವಲ್ಪ ತಹಬದಿಗೆ ತೆಗೆದುಕೊಂಡಿದ್ದ ಭಕ್ತಿಯ ಚಿತ್ತವನ್ನು ಮನಃಶಾಂತಿಯನ್ನು ಕೆಡಿಸಿದ್ದು ಆ ಸುದ್ದಿ. ಅವಳು ನಿರ್ಭಾಹುಕಳಾಗಿ ಕುಳಿತಿದ್ದು ನೋಡಿದ ಆರ್ಯ ಮನಸ್ಸಿಗೆ ಸಂಕಟ ಆಗಿತ್ತು. ಟೈಮ್ ಆಯಿತು, ಹೋಗೋಣವಾ? ಎಲ್ಲರೂ ಸರಿ ಎಂಬಂತೆ ಎದ್ದು ಹೊರಗಡೆ ನಡೆದಿದ್ದರು. ಎಲ್ಲರೂ ಹೊರಗಡೆ ನಿಂತಿದ್ದಾಗ ಒಂದು ನಿಮಿಷ ಬಂದೆ, ಬೈಕಿ ಬಿಟ್ಟು ಬಂದಿದ್ದೀನಿ ಅಂತ ಸುಳ್ಳು ಹೇಳಿ ಒಳಗೆ ಬಂದ ಆರ್ಯ ಕೀರ್ತಿಯನ್ನು ಭೇಟಿ ಮಾಡಿ ಅವಳ ಫೋನ್ ನಂಬರ್ ಮತ್ತು ಆಕ್ಸಿಡೆಂಟ್ ಆದಾಗ ಕರ್ಣನ ಜೊತೆಗಿದ್ದ ಅವನ ಸ್ನೇಹಿತನ ನಂಬರ್ ತೆಗೆದುಕೊಂಡು ಬಂದಿದ್ದ. ಇತ್ತ ಕಡೆ ಭಕ್ತಿ ಬಳಿ ಮೋಹಿತ್, ಭಕ್ತಿ ಇಷ್ಟು ದಿನ ನಿನ್ನ ಲೈಫ್ನಲ್ಲಿ ನಡೆದಿರೋದನ್ನೇ ನೆನೆಸಿಕೊಂಡು ಅದನ್ನು ಯೋಚಿಸುತ್ತಾ ಇರಬೇಡ. ಕರ್ಣ ಅವರನ್ನು ಯಾವಾಗಲೂ ನೆನಪಿಸಿಕೊಂಡು ಆರ್ಯ ಮುಂದೆ ಅಳ್ತಾ ಕೂತ್ಕೊಬೇಡ, ಸ್ವಲ್ಪ ಬದಲಾಗು, ನಮಗಾಗಿ ಅಲ್ಲ ಅಂದರೂ ನಮ್ಮವರಿಗಾಗಿ ಅಂದನು. ಎಂಬಂತೆ ತಲೆ ಆಡಿಸಿದರೂ ಅವಳ ಮನಸ್ಸು ಅವನ ಮಾತಿಗೆ ಸಮ್ಮತಿಸಿರಲಿಲ್ಲ. ಆರ್ಯ ಜೊತೆ ಮನೆಗೆ ಬಂದವಳೆ ಬಟ್ಟೆ ಬದಲಾಯಿಸಿ ಸುಮ್ಮನೆ ಮಲಗಿದಳು. ಅವಳ ಕಣ್ಣುಗಳಿಂದ ನೀರು ಜಾರುತ್ತಲಿತ್ತು. ಅದನ್ನು ನೋಡಿದ ಆರ್ಯ ಅವಳ ಕಣ್ಣು ಒರೆಸಲು ಹೋದವ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದ. ಅವಳ ಅಂದು ಹೇಳಿದ ಮಾತು ನೆನಪಾಗಿ ಅವಳನ್ನು ಅವಳ ಪಾಡಿಗೆ ಬಿಟ್ಟವನೇ, ನೀನು ಇಲ್ಲಿಯವರೆಗೂ ಹಾಕಿರೋ ಕಣ್ಣೀರಿಗೆ ಕಣ್ಣೀರು ಹಾಕಿಸಿದವರಿಂದ ಬೆಲೆ ಕಟ್ಟಿಸದಿದ್ದರೆ ನಾನು ಆರ್ಯನೇ ಅಲ್ಲ. ನಿನ್ನ ನೆಮ್ಮದಿ ಕಿತ್ಕೊಂಡಿರೋರ ನೆಮ್ಮದಿ ಹಾಳು ಮಾಡೇ ಮಾಡ್ತೀನಿ ಭಕ್ತಿ ಅಂದವನೇ ಅವಳನ್ನು ನೋಡುತ್ತಾ ಕಣ್ಣು ಮುಚ್ಚಿದ. ಇತ್ತೀಚೆಗೆ ಆರ್ಯ ತುಂಬ ಬ್ಯುಸಿಯಾಗಿದ್ದ. ಅವನ ತಲೆಯಲ್ಲಿ ಇದ್ದಿದ್ದು ಒಂದೇ, ಕರ್ಣನ ಸಾವಿಗೆ ನ್ಯಾಯ ಕೊಡಿಸಬೇಕು, ಅದರಿಂದ ಭಕ್ತಿಗೆ ಅಂಟಿರುವ ಅನಿಷ್ಟದವಳು ಎಂಬ ಕಳಂಕ ಹೋಗಬೇಕು ಎಂದು. ಅದು ಕರ್ಣ ತಾಯಿ ಲಲಿತಾ ದೇವಸ್ಥಾನದಲ್ಲಿ ಭಕ್ತಿಗೆ ಬೈದಿರೋ ಮಾತುಗಳಿಗೆ, ಕರ್ಣನ ಸಾವಿಗೆ ಕಾರಣ ಆದವರನ್ನು ತಂದು ಅವರ ಮುಂದೆ ನಿಲ್ಲಿಸಿ ಉತ್ತರಿಸಬೇಕಿತ್ತು. ಅದಕ್ಕಾಗಿ ಅವನು ತುಂಬ ಓಡಾಡುತ್ತಿದ್ದ. ಆಕ್ಸಿಡೆಂಟ್ ಆದಾಗ ಕರ್ಣನ ಜೊತೆಗಿದ್ದ ಫ್ರೆಂಡ್ನ ಮೀಟ್ ಮಾಡಿ ಆ ಪ್ಲೇಸ್ಗೆ ಹೋಗಿ ನೋಡಿ ಅಂದು ಆಗಿದ್ದ ಘಟನೆಗಳ ಪೂರ್ತಿ ವಿವರ ತಗೊಂಡು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಓಪನ್ ಮಾಡಿ ಸಾಕ್ಷ್ಯಗಳನ್ನು ಹುಡುಕಿಸುತ್ತಾ ಆಫೀಸ್ ಕೆಲಸ ಮಾಡುತ್ತಾ ಬ್ಯುಸಿ ಆಗಿದ್ದ ಆರ್ಯ. ಒಮ್ಮೊಮ್ಮೆ ತಿಂಡಿ ತಿನ್ನದೇ ಹೋಗುತ್ತಿದ್ದ, ಮತ್ತೊಮ್ಮೆ ರಾತ್ರಿ ತಡವಾಗಿ ಬರುತ್ತಿದ್ದ. ಅವನು ಇಷ್ಟೆಲ್ಲ ಮಾಡುತ್ತಿದ್ದಿದ್ದು ಭಕ್ತಿಗಾಗಿ. ಆದರೆ ಅವನ ಮನಸ್ಸನ್ನು ಅರಿಯದ ಭಕ್ತಿ ತಾನು ಆಯಿತು, ತನ್ನ ಕೆಲಸ ಆಯಿತು ಅಂತ ಇದ್ದಳು. ಅಂದು ಸಂಜೆ ಅವಳು ಅಡುಗೆ ಮನೆಯಲ್ಲಿ ಇದ್ದಾಗ ಹೊರಗಿನಿಂದ ಬಂದ ಜ್ಯೋತಿಯವರು ಅವಳನ್ನು ಕರೆದು ಅವಳ ತಲೆಗೆ ಹೂವು ಮುಡಿಸುತ್ತಾ, ಭಕ್ತಿ ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯ ಅಂತ ಕೇಳಿದರು. ನಿನ್ನ ಮತ್ತೆ ಆರ್ಯ ಮಧ್ಯ ಎಲ್ಲ ಸರಿ ಇದೆ ತಾನೆ, ಇಬ್ಬರು ಹೊಂದಿಕೊಂಡಿದ್ದೀರಾ ಅಂತ ಕೇಳಿದಾಗ ಅವಳಿಗೆ ಏನು ಹೇಳಬೇಕೆಂದು ತಿಳಿಯದೆ ಚೆನ್ನಾಗಿದ್ದೀವಿ ಅತ್ತೆ ಅಂತ ಹೇಳಿದಳು. ಹೌದಾ, ನಿಜಾನ? ಎಲ್ಲ ಥರದಲ್ಲೂ ಒಂದಾಗಿದ್ದೀರಾ ಅಂತ ಕೇಳಿದಾಗ ಅವಳಿಗೆ ಅವರ ಮಾತಿನ ಅರ್ಥ ಗೊತ್ತಾಯಿತು.
ಅತ್ತೆ, ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದರೆ ಇಬ್ಬರು ಚೆನ್ನಾಗಿದ್ದೀವಿ ಅಂತ ಸುಳ್ಳು ಹೇಳಿದ್ದಳು. ಸರಿ ಪುಟ್ಟ, ನಿನ್ನ ಮಾತು ನಾನು ನಂಬ್ತೀನಿ. ಆದರೆ ಒಂದು ಮಾತು ಕೇಳು, ನಮ್ಮ ಪಾಲಿಗೆ ಏನು ಸಿಗಬೇಕು ಅಂತ ಇರುತ್ತೋ ಅದೇ ಸಿಗೋದು. ನಾವು ಬೇರೆ ಏನೇ ಬಯಸಿದ್ರೂ ಅದು ನಮಗೆ ದಕ್ಕಲ್ಲ. ಇಷ್ಟೆಲ್ಲ ಆಗಿ ನಿಮ್ಮ ಮದುವೆ ಆಗಿದೆ ಅಂದರೆ ನಿಮ್ಮಿಬ್ಬರ ಹಣೆ ಬರಹದಲ್ಲಿ ಇರೋ ನಿಮ್ಮ ಹೆಸರು, ನೀವು ಇಬ್ಬರು ಚೆನ್ನಾಗಿದ್ದರೆ ನಮಗೂ ನೋಡೋಕ್ಕೆ ಖುಷಿನೇ ಅಲ್ವಾ? ನಿಮ್ಮ ಜೀವನದಲ್ಲಿ ನಡೆದಿರೋದನ್ನು ಮರೆತು ಇಬ್ಬರು ಹೊಂದಾಣಿಕೆಯಿಂದ ಇರ್ತೀರಾ ಅಲ್ವಾ ಅಂದಾಗ, ಅತ್ತೆ ಅಂತ ಅಂದಳು. ರೂಮ್ಗೆ ಬಂದವಳೆ ತನ್ನ ಅತ್ತೆ ಹೇಳಿದ ಮಾತುಗಳನ್ನು ಮೆಲುಕು ಹಾಕುತ್ತಾ ಕರ್ಣ ಹಾಕಿದ ಉಂಗುರವನ್ನು ಬಿಚ್ಚಿ ತೆಗೆದು ಇಡೋದ ಬೇಡವಾ ಅಂತ ಯೋಚಿಸುತ್ತಾ ಕೈಯಿಂದ ತೆಗೆಯೋದು ಹಾಕೋದು ಮಾಡುತ್ತಾ ಇದ್ದಳು. ಅವಳಿಗೆ ಆರ್ಯ ಬಂದಿದ್ದು ಗೊತ್ತಾಗಲಿಲ್ಲ. ಅವಳ ಬಳಿ ಬಂದ ಆರ್ಯ ಭಕ್ತಿ ಅಂತ ಅಂದಾಗ ಒಮ್ಮೆಲೆ ಬೆಚ್ಚಿದಳು. ಅವಳ ಕೈಯಿಂದ ಉಂಗುರ ಜಾರಿ ಕೆಳಗೆ ಬಿದ್ದಿತು. ಹೆದರಿಕೊಂಡ್ಯಾ? ಸಾರಿ ಕಣೆ ಅಂತ ಹೇಳಿ ಆ ಉಂಗುರ ತೆಗೆದು ಕೈಯಲ್ಲಿ ಹಿಡಿದವನೇ, ಏನು ಯೋಚನೆ ಮಾಡ್ತಿದ್ದೆ ಅಂತ ಕೇಳಿದ. ಒಂದೇ ಸಲ ಬಂದು ಮಾತಾಡ್ಸಿದ್ರೆ ಭಯ ಆಗಲ್ವಾ ಅಂದವಳೆ ಉಂಗುರ ಕೊಡು ಅಂತ ಕೈ ಚಾಚಿದಳು. ಏನು ಯೋಚನೆ ಮಾಡ್ತಿದ್ದೆ ಅಂತ ಮತ್ತೆ ಕೇಳಿದ. ಏನೂ ಇಲ್ಲ ಅಂದವಳೆ ಉಂಗುರ ಕೊಡುವಂತೆ ಕೈ ಚಾಚಿದಳು. ಆರ್ಯ ಅವಳ ಕೈ ಹಿಡಿದು ಉಂಗುರ ಹಾಕಲು ಹೋದಾಗ ಕೈ ಹಿಂದಕ್ಕೆ ತೆಗೆದವಳೆ ಆ ಉಂಗುರನ ತೆಗೆದು ಇಡ್ತೀನಿ, ಹಾಕೊಳ್ಳೋದಿಲ್ಲ ಅಂದಾಗ ಅವನಿಗೆ ಸಹಜವಾಗಿ ಬೇಜಾರಾಯಿತು. ಯಾಕೆ ಅಂದಿದ್ದ. ಸುಮ್ಮನೆ ಅಂದವಳ ಮುಖ ನೋಡುತ್ತಾ, ಇದು ಚೆನ್ನಾಗಿದೆ, ಇದನ್ನು ಯಾಕೆ ತೆಗೆದಿದ್ದೀಯಾ ಅಂತ ಮತ್ತೊಮ್ಮೆ ಕೇಳಿದಾಗ, ಅದು ಕರ್ಣ ಅವರು ಮೊದಲು ಗಿಫ್ಟ್ ಕೊಟ್ಟಿದ್ದು. ಅದು ಕೈಯಲ್ಲಿ ಇದ್ದಷ್ಟು ನೆನಪುಗಳು ನೋವುಗಳು ಜಾಸ್ತಿ, ಅದಕ್ಕೆ ತೆಗೆದು ಇಡೋಣ ಅಂತ ಹೇಳಿದವಳಿಗೆ ಅದನ್ನು ಕೊಟ್ಟವನೇ ಗುಡ್. ಹಳೆ ನೆನಪುಗಳನ್ನು ಮರೆಯುವುದು ಒಳ್ಳೆ ವಿಚಾರ ಅಂತ ಹೇಳಿದಾಗ ಅವಳು ಅದನ್ನು ತಗೊಂಡು ಎತ್ತಿಟ್ಟಳು. ಅವಳ ಬಳಿ ಬಂದು ಅವಳ 2 ಕೈಗಳನ್ನು ಹಿಡಿದವನೇ, ನಮ್ಮಿಬ್ಬರ ಮದುವೆಯಾಗಿದ್ದು ನಮಗೆ ಅನ್ಎಕ್ಸ್ಪೆಕ್ಟೆಡ್. ಅದನ್ನು ಇಬ್ಬರು ಅರ್ಥ ಮಾಡಿಕೊಂಡು ಎಲ್ಲ ಮರೆತು ಹೊಂದ್ಕೊಂಡು ಹೋಗೋಣ, ಏನಂತೀಯ ಅಂತ ಕೇಳಿದಾಗ ಅವಳು ಎಂಬಂತೆ ತಲೆ ಆಡಿಸಿದಳು. ಅವಳನ್ನು ತಬ್ಬಿಕೊಂಡವನೇ, ನನಗೆ ಈ ಹೊಸ ಜೀವನಕ್ಕೆ ಹೊಂದಿಕೊಳ್ಳೋದು ಸ್ವಲ್ಪ ಕಷ್ಟ ಆಗಿತ್ತು ಅಷ್ಟೆ. ಆದರೆ ಇವಾಗ ನೀನು ಇಲ್ಲದೆ ಇರೋದು ತುಂಬ ಕಷ್ಟ ಆಗುತ್ತೆ ಭಕ್ತಿ. ಲವ್ ಯು ಅಂತ ಹೇಳುವಾಗ ಅಳುತ್ತಾ ಅವನನ್ನು ದೂರ ಸರಿಸಿದವಳೆ. ಅತ್ತೆ ನಿನ್ನತ್ರನೂ ಇದೇ ಥರ ಹೇಳಿದ್ರಾ? ನನಗೆ ಹೇಳಿದ ಥರಾನೇ ಅಂತ ಕೇಳಿದಾಗ, ಅಮ್ಮ ನನ್ನ ಹತ್ತಿರ ಏನು ಹೇಳಿಲ್ಲ ಅಂತ ಸತ್ಯವನ್ನೇ ಹೇಳಿದ. ಸುಳ್ಳು ಹೇಳಬೇಡ. ಅವರು ನನ್ನ ಹತ್ರ ಇವಾಗ ತಾನೇ ಇದೇ ಹೇಳಿದ್ದು. ಅದಕ್ಕೆ ನೀನು ಹೀಗೆ ಮಾತಾಡ್ತಿದ್ದೀಯಾ ಅಂದಳು. ಸರಿ ಹೇಳಿ ಬಿಡು, ನಿನ್ನ ಅಭಿಪ್ರಾಯ ಹೇಳು ಅಂದಾಗ, ನನ್ನ ಅಭಿಪ್ರಾಯ ನಿಂಗೆ ಯಾಕೆ? ನಿಂಗೆ ಬೇಕಾದಾಗ ಮುತ್ತು ಕೊಡು, ನಿಂಗೆ ಬೇಕಾದಾಗ ತಬ್ಬಿಕೊಂಡು ಬಿಡು, ನನ್ನ ಯಾಕೆ ಕೇಳ್ತೀಯ ಅಂತ ಅಳುತ್ತಾ ಹೇಳಿದವಳಿಗೆ, ನೋಡೆ ನೀನು ಒಪ್ಪಿಗೆ ಅನ್ನೋ ಥರ ತಲೆ ಆಡಿಸಿದ್ದಕ್ಕೆ ನಿನ್ನ ಒಪ್ಪಿಕೊಂಡಿದ್ದು ಅಷ್ಟೇ. ನಿಂಗೆ ಇಷ್ಟ ಇಲ್ಲ ಹೊಂದಿಕೊಳ್ಳೋಕೆ ಟೈಮ್ ಬೇಕಿದ್ರೆ ಕೇಳು, ಅದಕ್ಕೆಲ್ಲ ನೀನು ಅಳಬೇಡ ಅಂತ ರೇಗಿದಂತೆ ಹೇಳಿದವನೇ ಅವಳ ಕಣ್ಣು ಒರೆಸಿದಾಗ, ನನಗೆ ಎಲ್ಲ ಮರೆಯೋಕ್ಕೆ ಆಗ್ತಿಲ್ಲ, ನಿನ್ನ ಜೊತೆ ಹೊಂದಿಕೊಳ್ಳೋಕ್ಕೂ ಆಗ್ತಿಲ್ಲ, ನನಗೆ ಈ ಲೈಫೇ ಬೇಡ ಅನ್ನಿಸ್ತಿದೆ ಅಂತ ಹೇಳಿದವಳ ಮಾತು ಅವನಿಗೂ ನಿಜವಾಗಿಯೂ ನಿರಾಸೆ ಮಾಡಿತು. ಜೊತೆಗೆ ಅವಳ ಮೇಲೆ ಬೇಸರವೂ ಆಗಿತ್ತು. ಹಾಗೆಲ್ಲ ಹೇಳಬಾರ್ದು ಕಣೆ, ನಮ್ಮ ಜೀವನನ ಬಂದಂಗೆ ಅನುಭವಿಸಬೇಕು, ಮೊದಲು ತಿಳಿದುಕೋ ಅಂದವನೇ. ನೋಡೆ ನಾನೇನು ಸೂಪರ್ ಮ್ಯಾನ್ ಅಲ್ಲ, ಸ್ಪೆಷಲ್ ಮ್ಯಾನ್ ಅಲ್ಲ, ಗಾಡ್ ಮ್ಯಾನ್ ಅಲ್ಲ, ನಾನು ಕೇವಲ ಆರ್ಡಿನರಿ ಮ್ಯಾನ್, ಒಬ್ಬ ಸಾಮಾನ್ಯ ಮನುಷ್ಯ. ನನಗೂ ನನ್ನ ಲೈಫ್ ಬಗ್ಗೆ ತುಂಬ ಆಸೆ ಕನಸುಗಳು ಇದ್ದಾವೆ. ನನ್ನ ಹೆಂಡತಿ ಆಗೋಳ ಜೊತೆ ಆಗಿರಬೇಕು, ಹೀಗಿರಬೇಕು, ಮದುವೆ ಮಕ್ಕಳು ಅಂತ ತುಂಬ ಕನಸು ಕಟ್ಟಿದ್ದೀನಿ ಗೊತ್ತಾ? ಗೊತ್ತಿಲ್ಲದೇನೋ ನೀನು ನನ್ನ ಹೆಂಡತಿ ಆಗಿದ್ದೀಯಾ. ನಿನ್ನ ಜೊತೆ ನನಗೆ ಚೆನ್ನಾಗಿ ಬಾಳಬೇಕು ಅಂತ ಆಸೆ ಇದೆ. ಅದನ್ನು ಅರ್ಥ ಮಾಡ್ಕೊ. ಹಳೆಯದನ್ನು ನೆನೆಸಿಕೊಂಡು ಕೊರಗಬೇಡ. ನೀನು ನನಗೆ ಏನು ಕೊಡದೇ ಇದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದೆರಡು ಪ್ರೀತಿಯಿಂದ ನಗ್ತಾ ಮಾತಾಡಿಸು ಸಾಕು, ಬೇರೇನು ಬೇಡ. ನಿಂಗೆ ನಾನು ಯಾವುದಕ್ಕೂ ಯಾವುದು ಫೋರ್ಸ್ ಮಾಡಲ್ಲ ಆಯ್ತಾ ಅಂದವನನ್ನು ಅಳುತ್ತಾ ನೋಡಿದಳು. ಅವಳನ್ನು ನೋಡುತ್ತಾ, ನಿಜ ಹೇಳ್ತೀನಿ ಕಣೆ, ನೀನು ಯಾಕೋ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿದ್ದೀಯಾ ಅಂದವನನ್ನೇ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳನ್ನು ಎತ್ತಿ ಚುಂಬಿಸಿದವನೇ. ನೀನು ಎಷ್ಟೇ ಬೇಡ ಅಂದರೂ ಒಂದೊಂದು ಸಲ ಎಮೋಷನ್ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಸಾರಿ ಅಂದವನೇ ಅವಳನ್ನು ಬಿಟ್ಟು ಅಲ್ಲಿಂದ ಹೋಗಿದ್ದ. ಅವನು ಹೋದ ದಿಕ್ಕಿನಡೆಗೆ ನೋಡುತ್ತಾ ನಿಂತವಳೆ, ಇವನು ನಿಜವಾಗಲೂ ನನ್ನ ಪ್ರೀತಿ ಮಾಡುತ್ತಿದ್ದಾನಾ ಅಥವಾ ಪರಿಸ್ಥಿತಿಗೆ ಹೆಂಡತಿಯಾಗಿ ಸಿಕ್ಕಿರೋಳು ಅಂತ ಅಂದುಕೊಂಡು ಬಲವಂತವಾಗಿ ಒಪ್ಪಿಕೊಂಡಿದ್ದಾನ? ನನಗೆ ಒಂದು ಗೊತ್ತಾಗಲಿಲ್ಲ ಅಂತ ಹೇಳುತ್ತಾ ಕುಳಿತಳು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.